ವಾರ್ತೆಗಳ ಪ್ರಾಯೋಜಕರು ಕರ್ನಾಟಕ ರಕ್ಷಣಾ ವೇದಿಕೆ, ಪ್ರವೀಣ್ ಶೆಟ್ಟಿ ಬಣ, ಕನ್ನಡ ಪರ ಸಂಘಟನೆಗಳ ಒಕ್ಕೂಟ, ರಾಯಚೂರು. ನಾಡಿನ ಸಮಸ್ತ ನಾಗರಿಕರಿಗೆ 70ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಶುಭ ಕೋರುವವರು ವೀರೇಶ್ ಹೀರಾ, ಜಿಲ್ಲಾ ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡ ಪರ ಸಂಘಟನೆಗಳ ಒಕ್ಕೂಟ, ರಾಜ್ಯ ಘಟಕ, ರಾಯಚೂರು. ನಾಡಿನ ಸಮಸ್ತ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಸನ್ಮಾನ್ಯ ಶ್ರೀ ಟಿ.ಎ. ನಾರಾಯಣಗೌಡ, ರಾಜ್ಯಾಧ್ಯಕ್ಷರು, ವಿನೋದ್ ರೆಡ್ಡಿ ಎಂ, ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಹಾಗೂ ತಾಲೂಕು ಘಟಕ, ರಾಯಚೂರು. ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ. ಸಮಸ್ತ ನಾಡಿನ ಜನತೆಗೆ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುತ್ತಿರುವವರು ಎಚ್. ಶಿವರಾಮೇಗೌಡ, ರಾಜ್ಯಾಧ್ಯಕ್ಷರು, ಅಶೋಕ್ ಕುಮಾರ್ ಸಿ.ಕೆ. ಜೈನ್, ಜಿಲ್ಲಾ ಅಧ್ಯಕ್ಷರು, ರಾಯಚೂರು ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಕರ್ನಾಟಕ ಜನಸೈನ್ಯ ಜಿಲ್ಲಾ ಘಟಕ, ರಾಯಚೂರು. ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ವೆಂಕಟೇಶ್ ಅರಗೋಲ್, ಜಿಲ್ಲಾ ಅಧ್ಯಕ್ಷರು, ಕೆ. ಯರ್ರಿಸ್ವಾಮಿ, ಸಂಸ್ಥಾಪಕರು, ರಾಜ್ಯಾಧ್ಯಕ್ಷರು, ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಘಟಕ, ರಾಯಚೂರು. ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಶುಭ ಕೋರುವವರು ಶಿವಕುಮಾರ್ ಯಾದವ್, ಜಿಲ್ಲಾ ಅಧ್ಯಕ್ಷರು, ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಘಟಕ, ರಾಯಚೂರು. ನಮ್ಮ ಕರ್ನಾಟಕ ಸೇನೆ, ರಾಯಚೂರು. ನಾಡಿನ ಸಮಸ್ತ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಕೆ. ಕೊಂಡಪ್ಪ, ಜಿಲ್ಲಾ ಅಧ್ಯಕ್ಷರು, ನಮ್ಮ ಕರ್ನಾಟಕ ಸೇನೆ, ರಾಯಚೂರು. ಬಸವರಾಜ್ ಪಡಕೋಟೆ, ರಾಜ್ಯಾಧ್ಯಕ್ಷರು, ನಮ್ಮ ಕರ್ನಾಟಕ ಸೇನೆ. ನಮಸ್ಕಾರ, ವಾರ್ತೆಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕನ್ನಡ ರಾಜ್ಯೋತ್ಸವ, ಕನ್ನಡ ನಾಡು ನುಡಿಯೊಂದಿಗೆ ಸಮೃದ್ಧಿ ಕರ್ನಾಟಕ ನಿರ್ಮಾಣಕ್ಕೆ ಸರ್ಕಾರ ಬದ್ಧ. ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್. ಗಡಿನಾಡು ಕನ್ನಡಿಗರ ಶೈಕ್ಷಣಿಕ ಸಮಸ್ಯೆ ನಿವಾರಣೆಗೆ ಶೀಘ್ರದಲ್ಲಿ ಕ್ರಮ. ಮುಂದಿನ ವಾರದಿಂದ ಬೆಳೆ ನಷ್ಟ ಪರಿಹಾರ ಬಿಡುಗಡೆ. ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್. ತುಂಗಭದ್ರಾ ಜಲಾಶಯದಿಂದ 2ನೇ ಬೆಳೆಗೆ ನೀರು ಕೊಡುವಂತೆ ಪಕ್ಷಾತೀತವಾಗಿ ಸಚಿವರಿಗೆ ಮನವಿ. ಕನ್ನಡ ನೆಲ, ಜಲ, ಭಾಷೆ ರಕ್ಷಣೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡುಗೆ ಅಪಾರ. ರವಿ ಬೋಸ್ರಾಜ್. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ. ಸಾಹಿತಿ ಬಾಬು ಭಂಡಾರಿಗಲ್, ಪತ್ರಕರ್ತ ಶಿವಮೂರ್ತಿ ಹಿರೇಮಠ್ ಸೇರಿ 6 ಜನ ಗಣ್ಯರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ವಿಶೇಷ ಸನ್ಮಾನ. ಕರ್ನಾಟಕ ರಕ್ಷಣಾ ವೇದಿಕೆ ವಿನೋದ್ ರೆಡ್ಡಿ ಅವರ ಹೋರಾಟ ಶ್ಲಾಘನೀಯ. ರವಿ ಬೋಸ್ರಾಜ್. ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಆಚರಣೆ. ಜಯ ಕರ್ನಾಟಕ ರಕ್ಷಣಾ ಸೇನೆಯಿಂದ ರಾಜ್ಯೋತ್ಸವ ಆಚರಣೆ. ಕನ್ನಡ ಭಾಷೆ ಸಂಸ್ಕೃತಿ ಇಡೀ ಜಗತ್ತಿನಲ್ಲಿಯೇ ಶ್ರೀಮಂತವಾದುದು, ವೈಭವದಿಂದ ಕೂಡಿದೆ. ಡಾಕ್ಟರ್ ಮಹಾಲಿಂಗ. ವಾರ್ತೆಗಳ ವಿವರ. ಕನ್ನಡ ನಾಡು ನುಡಿಯೊಂದಿಗೆ ಸಮೃದ್ಧ ಕರ್ನಾಟಕದ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಹೇಳಿದರು. ಅವರು ಇಂದು ಜಿಲ್ಲಾಡಳಿತದಿಂದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಜನರನ್ನು ಉದ್ದೇಶಿಸಿ ಮಾತನಾಡಿದರು. ಕನ್ನಡ ನಾಡು ಹಲವು ವಿಶೇಷತೆಗಳನ್ನು ಹೊಂದಿದ್ದು ಒಂದು ಭೂಪ್ರದೇಶಕ್ಕೆ ಸೀಮಿತಗೊಂಡಿಲ್ಲ. ಸಂಸ್ಕೃತಿ, ವಿಶಿಷ್ಟ ಜನಸಮುದಾಯಗಳು ಜೀವನ ಪದ್ಧತಿಯೊಂದಿಗೆ ಬೆರೆತು ಹೋಗಿವೆ. ಹರಿದು ಹಂಚಿ ಹೋಗಿದ್ದ ರಾಜ್ಯವನ್ನು ಕರ್ನಾಟಕ ಏಕೀಕರಣ ನಂತರ 1956ರಲ್ಲಿ ಮೈಸೂರು ರಾಜ್ಯ ಅಸ್ತಿತ್ವ ಪಡೆಯಿತು. ದಿವಂಗತ ದೇವರಾಜು ಮುಖ್ಯಮಂತ್ರಿಯಾಗಿದ್ದ 1973ರಲ್ಲಿ ನವೆಂಬರ್ 1ರಂದು ಕರ್ನಾಟಕ ರಾಜ್ಯವೆಂದು ನಾಮಕರಣ ಮಾಡಲಾಯಿತು. ಕರ್ನಾಟಕ ಏಕೀಕರಣಕ್ಕೆ ಹಲವಾರು ಕವಿಗಳು, ಸಾಹಿತಿಗಳು, ಪತ್ರಕರ್ತರು ಸೇರಿ ಅನೇಕ ಮಹನೀಯರು ಪಾತ್ರ ಮಹತ್ವದ್ದಾಗಿದೆ. ಸಾಮರಸ್ಯವೇ ನಾಡಿನ ಸಂಸ್ಕೃತಿಯ ಜೀವಾಳವಾಗಿದ್ದು, ಸರ್ವಧರ್ಮ ರಕ್ಷಣೆ, ಸತ್ಯಾರಾಧನೆ, ಧರ್ಮ ನೀತಿ, ಸರ್ವಧರ್ಮ ಸಂಹಿತೆ, ಧಾರ್ಮಿಕ ಸಮನ್ವಯ, ಸಹಬಾಳ್ವೆ, ಭಾವೈಕ್ಯತೆಯನ್ನು ವಿಶ್ವಕ್ಕೆ ಸಾರಿದ ಪರಂಪರೆ ನಮ್ಮದು. ವಿಶ್ವ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯದ ಕೊಡುಗೆ ಅಪಾರವಾಗಿದೆ. 8 ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡಕ್ಕೆ ಸಂದಿರುವುದು ನಮ್ಮೆಲ್ಲರ ಹಿರಿಮೆ ಎಂದರು.
ಕನ್ನಡ ಭಾಷೆ ಸಂಸ್ಕೃತಿ ಉಳಿವಿಗೆ ಎಲ್ಲರೂ ಪಕ್ಷ ಭೇದ ಬಿಟ್ಟು ಕೈ ಜೋಡಿಸಬೇಕಿದೆ ಎಂದರು. ತನ್ನದೇ ಐತಿಹಾಸಿಕ ವಿಶೇಷತೆಯನ್ನು ಹೊಂದಿದೆ. ಜಿಲ್ಲೆಯ ವಿವಿಧೆಡೆ ಸಿಗುವ ಶಿಲಾಶಾಸನಗಳು, ಕೋಟೆ ಕೊತ್ತಲಗಳು ಹಾಗೂ ದೇವಸ್ಥಾನಗಳು ಇದಕ್ಕೆ ಸಾಕ್ಷಿಯಾಗಿವೆ. ಅದರಂತೆ ನಮ್ಮ ಕನ್ನಡ ನಾಡು ಕೂಡ ಸಾಕಷ್ಟು ವಿಶೇಷತೆಗಳನ್ನು ಹೊಂದಿದೆ. ಕರ್ನಾಟಕ ಅನ್ನುವುದು ಕೇವಲ ಒಂದು ಭೂಪ್ರದೇಶವಷ್ಟೇ ಸೀಮಿತವಾಗಿಲ್ಲ. ಸಂಸ್ಕೃತಿ, ಸಮುದಾಯ, ಜೀವನ ಪದ್ಧತಿ ಎಲ್ಲವೂ ಈ ಕನ್ನಡದಲ್ಲಿದೆ. ಬ್ರಿಟಿಷರ ಅಧಿಕಾರಾವಧಿಯಲ್ಲಿ ನಮ್ಮ ರಾಜ್ಯ ಹರಿದು ಹಂಚಿ ಹೋಯಿತು. ಬಳಿಕ ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಟಗಳು ನಡೆದು ಡೆಪ್ಟಿ ಚನ್ನಬಸಪ್ಪನವರು 1856ರಲ್ಲಿ ಈ ಹೋರಾಟಕ್ಕೆ ಚಾಲನೆಯನ್ನು ನೀಡಿದರು. ಈ ಚಳುವಳಿ 100 ವರ್ಷಗಳ ನಂತರ ನಡೆದ ಬಳಿಕ 1956ರ ನವೆಂಬರ್ 1ರ ಕನ್ನಡ ಭಾಷೆಯನ್ನಾಡುವ ವಿಶಾಲ ಮೈಸೂರು ರಾಜ್ಯ ಉದಯವಾಯಿತು. 1973ರ ನವೆಂಬರ್ 1ರಂದು ಅಂದಿನ ಮುಖ್ಯಮಂತ್ರಿಗಳಾದ ದಿವಂಗತ ದೇವರಾಜ ಅರಸ್ ಅವರು ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ನಾಮಕರಣ ಮಾಡಿದರು. ಕರ್ನಾಟಕ ಏಕೀಕರಣ ಹೋರಾಟದಲ್ಲಿ ಕನ್ನಡ ಕುಲಪುರೋಹಿತ ಆಲೂರು ವೆಂಕಟರಾಯರು ಸೇರಿದಂತೆ ಅನೇಕ ಮಹನೀಯರು ಭಾಗಿಯಾದರು. ಹೆಮ್ಮೆಯ ವಿಷಯವಾಗಿದೆ. ನಮ್ಮ ರಾಜ್ಯ ಕರ್ನಾಟಕ ಎಂದು ಮರುನಾಮಕರಣವಾಗಿ 2023ಕ್ಕೆ 50 ವರ್ಷ ಪೂರ್ಣಗೊಂಡಾಗ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಹೆಸರಿನಲ್ಲಿ ಇಡೀ ವರ್ಷ ಕರ್ನಾಟಕದ ಇತಿಹಾಸ, ಕಲೆ, ಸಾಹಿತ್ಯ, ಸಂಸ್ಕೃತಿ ಮತ್ತು ನಾಡು ನುಡಿಗೆ ಸಂಬಂಧಿಸಿದಂತೆ ಮತ್ತು ಯುವ ಜನತೆಯಲ್ಲಿ ಕನ್ನಡಿಗ ಕರ್ನಾಟಕದ ಅರಿವು ಮೂಡಿಸುವ ಯೋಜನೆ ಹಮ್ಮಿಕೊಂಡು ಯಶಸ್ವಿಗೊಳಿಸಿದ ಸಾಧನೆ ನಮ್ಮದಾಗಿದೆ. ರಾಜ್ಯ ಸರ್ಕಾರವು ಕನ್ನಡ ನಾಡು ನುಡಿ ನೆಲ ಜಲ ಸಂರಕ್ಷಣೆ ವಿಷಯದಲ್ಲಿ ಬದ್ಧವಾಗಿದೆ. ಕನ್ನಡ ನಾಡಿನ ಸರ್ವಾಂಗೀಣ ಅಭಿವೃದ್ಧಿಗೆ ವಿವಿಧ ತಂಡಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ತಂಡಗಳಿಂದ ಗೌರವ ವಂದನೆ ಸ್ವೀಕರಿಸಿದ ಸಚಿವರು ಮಕ್ಕಳ ಸಾಮೂಹಿಕ ನೃತ್ಯಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದರು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸಂಸದ ಜಿ. ಕುಮಾರ್ ನಾಯಕ್, ಶಾಸಕರುಗಳಾದ ಡಾಕ್ಟರ್ ಶಿವರಾಜ್ ಪಾಟೀಲ್, ಬಸನಗೌಡ ದದ್ದಲ್, ಎ. ವಸಂತಕುಮಾರ್, ಮಹಾನಗರ ಪಾಲಿಕೆ ಮಹಾಪೌರ ನರಸಿಂಹ ಮಾಡಗೇರಿ, ಮಾಹಿತಿ ಹಕ್ಕು ಆಯೋಗ ಆಯುಕ್ತ ಬಿ. ವೆಂಕಟಸಿಂಗ್, ಡಿಸಿ ಕೆ. ನಿತೀಶ್, ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು, ಎಸ್ಪಿ ಪುಟ್ಟಮಾದಯ್ಯ, ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ, ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಭಜಂತ್ರಿ, ಎಸಿ ಗಜಾನನ್ ಬಾಲೆ ಸೇರಿದಂತೆ ಅನೇಕ ರಾಜಕೀಯ ಮುಖಂಡರುಗಳು, ಸಾರ್ವಜನಿಕರು ಭಾಗವಹಿಸಿದರು. ಜಿಲ್ಲೆಯ ಗಡಿಭಾಗದ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಕಾನೂನಾತ್ಮಕ ಸಮಸ್ಯೆಗಳ ಕುರಿತು ಜಿಲ್ಲಾಧಿಕಾರಿಗಳಿಂದ ವರದಿ ಪಡೆದು ಸರ್ಕಾರ ಮಟ್ಟದಲ್ಲಿ ಅಧಿಸೂಚನೆ ಹೊರಡಿಸುವ ಕುರಿತು ಚರ್ಚಿಸುವುದಾಗಿ ಜಿಲ್ಲಾ ಉಸ್ತುವಾರಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಹೇಳಿದರು.
ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಈಗಾಗಲೇ ಗಡಿನಾಡು, ಹೊರನಾಡು ವಿದ್ಯಾರ್ಥಿಗಳಿಗೆ ಮೀಸಲು ಜಾರಿಯಲ್ಲಿ ಇದೆ. ತಾಂತ್ರಿಕವಾಗಿ ಸಮಸ್ಯೆ ಇರುವ ಕುರಿತು ಪರಿಶೀಲಿಸಿ ಕ್ರಮ ವಹಿಸುವುದಾಗಿ ಭರವಸೆ ನೀಡಿದರು. ಜಿಲ್ಲೆಯಲ್ಲಿ ಮಳೆಯಿಂದ ಆಗಿರುವ ಬೆಳೆ ಹಾನಿ ಸಮೀಕ್ಷೆ ಪ್ರತಿಶತ 80ರಷ್ಟು ಪೂರ್ಣಗೊಂಡಿದೆ. ರೈತರ ಮಾಹಿತಿಯನ್ನು ಫೋರ್ಸ್ ತಂತ್ರಾಂಶದಲ್ಲಿ ಅಳವಡಿಕೆ ಮಾಡಿಕೊಂಡು ನಂತರ ಮುಂದಿನ ವಾರದಿಂದಲೇ ಬೆಳೆ ಪರಿಹಾರ ಬಿಡುಗಡೆಗೆ ಪ್ರಾರಂಭಿಸಲಾಗುತ್ತದೆ. ಬೆಳೆ ಪರಿಹಾರಕ್ಕೆ ಅನುದಾನ ಕೊರತೆ ಇಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ನಡೆಸಿ ಎನ್ಡಿಆರ್ಎಫ್ ನಿಯಮಗಳೊಂದಿಗೆ ರಾಜ್ಯ ಸರ್ಕಾರವು ಬೆಳೆ ನಷ್ಟ ಪರಿಹಾರ ಒದಗಿಸುವ ಭರವಸೆ ನೀಡಿದ್ದಾರೆ. ಪ್ರತಿ ಎಕರೆಗೆ 17,000 ರೂಪಾಯಿ ಪರಿಹಾರ ನೀಡಲಾಗುತ್ತದೆ. ಜಿಲ್ಲೆಯಲ್ಲಿ 52,000 ಹೆಕ್ಟೇರ್ ಬೆಳೆ ಹಾನಿಯಾಗಿದೆ ಎಂದರು. ತುಂಗಭದ್ರಾ ಜಲಾಶಯಕ್ಕೆ ಕ್ರಸ್ಟ್ ಗೇಟ್ ಅಳವಡಿಕೆ ಕಾಮಗಾರಿ ಪ್ರಗತಿಯಲ್ಲಿದೆ. ರೈತರು 2ನೇ ಬೆಳೆಗೆ ನೀರು ಹರಿಸಬೇಕೆಂಬ ಬೇಡಿಕೆ ಇದೆ. ತುಂಗಭದ್ರಾ ಬೋರ್ಡ್ ನಿರ್ಧಾರ ತೆಗೆದುಕೊಳ್ಳಬೇಕಿದೆ. ರೈತರು ಜಲಸಂಪನ್ಮೂಲ ಸಚಿವರಿಗೆ ಭೇಟಿಗೆ ನಿರ್ಧರಿಸಿದ್ದಾರೆ. ಅಧಿಕಾರಿಗಳೊಂದಿಗೆ ಚರ್ಚಿಸಿ ನೀರು ಹರಿಸುವ ಕುರಿತು ನಿರ್ಧರಿಸಲಾಗುತ್ತದೆ ಎಂದರು. ಕ್ರಸ್ಟ್ ಗೇಟ್ ಅಳವಡಿಕೆ ಕಾಮಗಾರಿ ನಿರ್ವಹಿಸುತ್ತಿರುವ ಗುತ್ತೇದಾರರಿಗೆ ಹಣ ನೀಡಲು ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಕಾಮಗಾರಿ ಪ್ರಗತಿಯಲ್ಲಿದೆ. ಗುತ್ತೇದಾರರು ಕಾಮಗಾರಿ ನಿಧಾನವಾಗಿರುವ ಕುರಿತು ಪರಿಶೀಲಿಸಲಾಗುತ್ತದೆ ಎಂದರು. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ಶಿಕ್ಷಕರ ಕೊರತೆ ನೀಗಿಸಲು 5,500 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗಳು ನಡೆಯುತ್ತಿವೆ. ಶೀಘ್ರದಲ್ಲಿ ನೇಮಕಾತಿ ಅಧಿಸೂಚನೆ ಹೊರಬೀಳಲಿದೆ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಫಲಿತಾಂಶ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಯೋಜನೆ ರೂಪಿಸಲು ಚಿಂತನೆ ನಡೆದಿದೆ ಎಂದರು. ನವೆಂಬರ್ ಕ್ರಾಂತಿ ಎಂಬುದು ಮಾಧ್ಯಮಗಳ ಸೃಷ್ಟಿ. ಎಲ್ಲಿಯೂ ಸಚಿವರು, ಶಾಸಕರು ಹೇಳಿಲ್ಲ. ಬದಲಾಗಿ ಮಾಧ್ಯಮಗಳು ಕೇಳಿದ್ದರಿಂದ ಅನಿಸಿಕೆ ಹೇಳಿರಬಹುದು. ಯಾವುದೇ ಬದಲಾವಣೆಗಳು ಇಲ್ಲ ಎಂದರು. ಭಾವನೆಗಳನ್ನು ನಾನು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಕೂಡ ತಿಳಿಸ್ತೀನಿ. ಅವರು ಕೂಡ ಅದ್ರ ಬಗ್ಗೆ ಇವತ್ತು ರೈತರ ನಿಯೋಗ ಕೂಡ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಲಿಕ್ಕೆ ಕೂಡ ಅವರು ಕೂಡ ಮುಂದೆ ಬಂದಿದ್ದಾರೆ. ಖಂಡಿತವಾಗಿ ಅದರ ಇದೆಲ್ಲ ಸಮಾಲೋಚನೆ ಮಾಡಿ ರೈತರ ಭಾವನೆಗಳನ್ನು ನಾವು ಕೂಡ ಈ ರೀತಿ ಸಮಾಲೋಚನೆ ಮಾಡಿ ಏನು, ಯಾಕಂದರೆ ನಾವು ಈ ರಾಜ್ಯದ ಇಂಟ್ರೆಸ್ಟಲ್ಲಿ ಡಿಸಿಷನ್ ತೊಗೊಳ್ಬೇಕಾಗಿದೆ. ಏನಂದರೆ ನಾವು ತೆಗೆದುಕೊಳ್ತಕ್ಕಂಥ ಈ ನಿರ್ಧಾರದಿಂದ ನಾವು ಮುಂದೆ ಇವತ್ತು ನೀರು ಕೊಟ್ಟರೂ ಕೂಡ ನಾವು ಮುಂದಿನ ಒಂದು ಸೀಸನಲ್ಲಿ ಏನೋ ತೊಂದರೆ ಆಗದಂಗೆ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥದ್ದು ಇವತ್ತು ಅಧಿಕಾರಿಗಳು ನಿರ್ಣಯ ಮಾಡಿ ಹೇಳಬೇಕಾಗ್ತದೆ. ಯಾಕಂದರೆ ನಾವು ಈಗ ಒಂದು ಬೆಳೆಯೋದಲ್ಲ, ಮುಂದಿನ ವರ್ಷಕ್ಕೂ ಕೂಡ ನಾವು ಗಮನದಲ್ಲಿಟ್ಕೋಬೇಕು ತಾನೆ. ಹಾಗಾಗಿ ಆ ಒಂದು ಎಲ್ಲ ಟೈಮ್ ಲೈನನ್ನು ನಿರ್ಧಾರ ಮಾಡೋದಕ್ಕೆ ಅಧಿಕಾರಿಗಳ ಒಂದು ಇನ್ಪುಟ್ ಬೇಕಾಗುತ್ತೆ. ಅದನ್ನು ನೋಡಿ ನಾನು ಅಪೋಸಿಷನ್ ಅವರು ಇದು ಇಟ್ಸ್ ಅಂಡರ್ ಬೋರ್ಡ್, that is not under the state government. So board is in the control of the government of India. ಕೇಂದ್ರ ಸರ್ಕಾರಕ್ಕೆ ಹೇಳಬೇಕು. ಈ ಆರೋಪ ಮಾಡಬೇಕಾದ್ರೆ ಅವರು ದೇ ಹ್ಯಾವ್ ಟು ಲುಕ್ ಅಟ್ ದೇರ್ ಓನ್ ಗವರ್ಮೆಂಟ್ ಇನ್ ದ ಸೆಂಟರ್. ಶಿಕ್ಷೆ ಬಗ್ಗೆ ಮೊನ್ನೆ ರೈತ ಮುಖಂಡರು ಏನು ಆದೇಶವನ್ನು ಎಲ್ಲ ಅಧಿಕಾರಿಗಳಿಗೆ ಕೊಟ್ಟಿದ್ದೆ. ಎಲ್ಲ ರೈತರಿಗೂ ಕೂಡ ನೀವು ಕೂಡ ಎಲ್ಲ ಜಾಗೃತರಾಗಿ ನಿಮ್ಮ ಮಾಹಿತಿಯನ್ನು ಸಂಬಂಧಪಟ್ಟ BA RIಗಳಿಗೆ ತಹಸೀಲ್ದಾರಿಗೆ ಕೂಡ ಹೇಳಿದ್ದಾರೆ. ಒಂದು ಸಮೀಕ್ಷೆ ಮಾಡಿದ್ದಾರೆ. ಈಗ ಸುಮಾರು ನಮ್ಮ ಜಿಲ್ಲೆಯಲ್ಲಿ 52,000 ಹೆಕ್ಟೇರ್ ಅಂದರೆ ಸುಮಾರು ನಿಮ್ಗೆ ಎಷ್ಟು ಎಕರೆ ಆಗುತ್ತೆ ಅಂದರೆ 52 ಅಂದರೆ 1 ಲಕ್ಷ, ಸುಮಾರು 1.5 ಲಕ್ಷ ಎಕರೆಗೆ ಅವರು ಈಗಾಗಲೇ ಸರ್ವೆ ಮಾಡಿ ಆ ಸರ್ವೆ ರಿಪೋರ್ಟನ್ನು ಆ ಪರಿಹಾರ ಪೋರ್ಟಲಲ್ಲಿ ಈಗಾಗಲೇ 80% ಎಂಟ್ರಿ ಮಾಡೋದು ಕೂಡ ಆಗಿದೆ. ಹಾಗಾಗಿ ಅದಾದ ತಕ್ಷಣ ಒಂದು ವಾರದಲ್ಲಿ ಹಣ ಬಿಡುಗಡೆ ಮಾಡ್ತಕ್ಕಂಥದ್ದನ್ನು ಕೂಡ ನಾನು ನಿಮಗೆ ಮಾಹಿತಿಯನ್ನು ಇದು ಬಂದಿದೆ. ಈಗ ತುಂಗಭದ್ರಾ ಅಲ್ಲಿ ನಿಮಗೆ ಈಗಾಗಲೇ ಕಳೆದ ಸರಿ ಆಗಿರ್ತಕ್ಕಂಥ ಸಮಸ್ಯೆಯಿಂದ ಅಲ್ಲೊಂದು ಹೊಸ ಗೇಟ್ಗಳನ್ನ ಅಳವಡಿಸಬೇಕು ಅಂತಕ್ಕಂಥ ನಿರ್ಧಾರ ಇವತ್ತು ಏನು ಬೋರ್ಡ್ ತೆಗೆದುಕೊಂಡಿದೆ. ಹಾಗಾಗಿ ಒಂದು ತೀರ್ಮಾನ ಅವ್ರು ಏನೋ ಮಾಡಿದ್ದಾರೆ, ಏನಂದರೆ ನಾವು ಈ ಸರಿ ಅದು ಎಲ್ಲವನ್ನು ಅಳವಡಿಸಿ ಅದಕ್ಕೆ ಶಾಶ್ವತ ಪರಿಹಾರ ಮಾಡಬೇಕು ಅಂತ. ಆದರೆ ಈಗ ರೈತರು ಮತ್ತೆ ನಮಗೆ ನೀರು ಬಿಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ನಾವು ಬೋರ್ಡಿನ ಗಮನಕ್ಕೆ ತಂದೆ. ಯಾಕಂದರೆ ಇದು ಅಲ್ಟಿಮೇಟ್ಲಿ ಬೋರ್ಡ್ ವಿಲ್ ಟೇಕ್ ದ ಡಿಸಿಷನ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಬೋರ್ಡಲ್ಲೇ ಅಲ್ಟಿಮೇಟ್ಲಿ ಡಿಸಿಷನ್ ಆಗಿದೆ. ಯಾಕಂದರೆ ಇದಕ್ಕೆ ಟೆಕ್ನಿಕಲ್ ಡಿಸಿಷನ್ ಇಂಪಾರ್ಟೆಂಟ್ ಇದೆ. ಯಾಕಂದರೆ ನಾವು ಮುಂದೆ ಇದಕ್ಕೆ ಶಾಶ್ವತ ಪರಿಹಾರ ಮಾಡಬೇಕು ಅಂತಂದರೆ ಆ ರೈತರು ಏನು ಹೇಳ್ತಾ ಇದ್ದಾರೆ ಬೇಡಿಕೆ, ಅದನ್ನು ಎಲ್ಲ ಅಧಿಕಾರಿಗಳಿಗೆ ಕೊಟ್ಟಿದ್ದೆ. ಎಲ್ಲ ರೈತರಿಗೂ ಕೂಡ ನೀವು ಕೂಡ ಎಲ್ಲ ಜಾಗೃತರಾಗಿ ನಿಮ್ಮ ಮಾಹಿತಿಯನ್ನು ಸಂಬಂಧಪಟ್ಟ BA RIಗಳಿಗೆ ತಹಸೀಲ್ದಾರಿಗೆ ಕೂಡ ಹೇಳಿದ್ದಾರೆ. ಒಂದು ಸಮೀಕ್ಷೆ ಮಾಡಿದ್ದಾರೆ. ಈಗ ಸುಮಾರು ನಮ್ಮ ಜಿಲ್ಲೆಯಲ್ಲಿ 52,000 ಹೆಕ್ಟೇರ್ ಅಂದರೆ ಸುಮಾರು ನಿಮ್ಗೆ ಎಷ್ಟು ಎಕರೆ ಆಗುತ್ತೆ ಅಂದರೆ 52 ಅಂದರೆ 1 ಲಕ್ಷ, ಸುಮಾರು 1.5 ಲಕ್ಷ ಎಕರೆಗೆ ಅವರು ಈಗಾಗಲೇ ಸರ್ವೆ ಮಾಡಿ ಆ ಸರ್ವೆ ರಿಪೋರ್ಟನ್ನು ಆ ಪರಿಹಾರ ಪೋರ್ಟಲಲ್ಲಿ ಈಗಾಗಲೇ 80% ಎಂಟ್ರಿ ಮಾಡೋದು ಕೂಡ ಆಗಿದೆ.
ಹಾಗಾಗಿ ಅದಾದ ತಕ್ಷಣ ಒಂದು ವಾರದಲ್ಲಿ ಹಣ ಬಿಡುಗಡೆ ಮಾಡ್ತಕ್ಕಂಥದ್ದನ್ನು ಕೂಡ ನಾನು ನಿಮಗೆ ಮಾಹಿತಿಯನ್ನು ಇದು ಬಂದಿದೆ. ಈಗ ತುಂಗಭದ್ರಾ ಅಲ್ಲಿ ನಿಮಗೆ ಈಗಾಗಲೇ ಕಳೆದ ಸರಿ ಆಗಿರ್ತಕ್ಕಂಥ ಸಮಸ್ಯೆಯಿಂದ ಅಲ್ಲೊಂದು ಹೊಸ ಗೇಟ್ಗಳನ್ನ ಅಳವಡಿಸ್ಬೇಕು ಅಂತಕ್ಕಂಥ ನಿರ್ಧಾರ ಇವತ್ತು ಏನು ಬೋರ್ಡ್ ತೆಗೆದುಕೊಂಡಿದೆ. ಹಾಗಾಗಿ ಒಂದು ತೀರ್ಮಾನ ಅವ್ರು ಏನೋ ಮಾಡಿದ್ದಾರೆ, ಏನಂದ್ರೆ ನಾವು ಈ ಸರಿ ಅದು ಎಲ್ಲವನ್ನು ಅಳವಡಿಸಿ ಅದಕ್ಕೆ ಶಾಶ್ವತ ಪರಿಹಾರ ಮಾಡಬೇಕು ಅಂತ. ಆದರೆ ಈಗ ರೈತರು ಮತ್ತೆ ನಮಗೆ ನೀರು ಬಿಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ನಾವು ಬೋರ್ಡಿನ ಗಮನಕ್ಕೆ ತಂದು, ಯಾಕಂದ್ರೆ ಇದು ಅಲ್ಟಿಮೇಟ್ಲಿ ಬೋರ್ಡ್ ವಿಲ್ ಟೇಕ್ ದ ಡಿಸಿಷನ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಬೋರ್ಡ್ ಅಲ್ಲೇ ಅಲ್ಟಿಮೇಟ್ಲಿ ಡಿಸಿಷನ್ ಆಗಿದೆ. ಯಾಕಂದ್ರೆ ಇದಕ್ಕೆ ಟೆಕ್ನಿಕಲ್ ಡಿಸಿಷನ್ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ನಾವು ಮುಂದೆ ಇದಕ್ಕೆ ಶಾಶ್ವತ ಪರಿಹಾರ ಮಾಡಬೇಕು ಅಂತಂದ್ರೆ ಆ ರೈತರು ಏನು ಹೇಳ್ತಾ ಇದ್ದಾರೆ ಬೇಡಿಕೆ, ಅದನ್ನ ಪರಿಶೀಲನೆ ಮಾಡಲಿಕ್ಕೆ ಬೋರ್ಡಿಗೆ ಹೇಳೋಣ. ಅದಕ್ಕೆ ನನ್ನ ಉತ್ತರ ಇದೆ, ಏನಂದ್ರೆ ನಾವು ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಏನು 10th ಮತ್ತು PUC ರಿಸಲ್ಟ್ ಇದೆ, ಅದು ಹಿಂದೆ ಇದ್ದೀವಿ ನಾವು. ಅದಕ್ಕೆ ಪರಿಹಾರ ಹುಡುಕ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಆ ನಿಟ್ಟಿನಲ್ಲಿ ನಾನು ಹೇಳ್ತೀನಿ ಐ ಆನ್ಸರ್ ಆನ್ ದ್ಯಾಟ್ ಆಲ್ಸೋ. ಈಗ ಅದಕ್ಕಾಗಿಯೇ ನಮ್ಮ ಸರ್ಕಾರ ಇದು ಕಲ್ಯಾಣ ಕರ್ನಾಟಕ ಭಾಗದ 5,500 ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಒಂದು. ಎರಡನೇದು, ಈ ಭಾಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಶೈಕ್ಷಣಿಕ ಇಂಪ್ರೂವ್ಮೆಂಟಿಗಾಗಿ ನಾವು ಯಾವ ರೀತಿಯಾಗಿ ಎಸ್ಪೆಷಲಿ SSLC PUC ರಿಸಲ್ಟನ್ನು ಎನ್ಹಾನ್ಸ್ ಮಾಡೋದಕ್ಕೆ ಏನು ಕ್ರಮಗಳು ಕೈಗೊಳ್ಳಬೇಕು, ನಾವು ಅನೇಕ NGOಗಳ ಜೊತೆ ಸಲಹೆ ಮಾಡಿ ನಮ್ಮ KKRDBಯಲ್ಲಿ ಒಂದು ಹೊಸ ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮ ಉದ್ದೇಶ ಇದೆ. ಅದನ್ನು ನಾವು ಮಾಡ್ತೀವಿ. ಅದರ ಜೊತೆಗೆ ನೀವೇನು ಹೇಳಿದರೆ, ಇಲ್ಲಿ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿದ್ದಾರೆ. ಈ ಸಂದರ್ಭದಲ್ಲಿ ಸಂಸದ ಜಿ ಕುಮಾರ್ ನಾಯಕ್, ಶಾಸಕ ಬಸನಗೌಡ ದದ್ದಲ್, ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರ್, ಬಸವರಾಜ್ ಪಾಟೀಲ್ ಇಟಗಿ, ಕೆ ಶಾಂತಪ್ಪ, ಅಬ್ದುಲ್ ಕರೀಂ, ಜಿಲ್ಲಾಧಿಕಾರಿ ನಿತೀಶ್ ಕೆ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾದು, SP ಪುಟ್ಟಮದಯ್ಯ, ಮಹಾನಗರ ಪಾಲಿಕೆ ಆಯುಕ್ತೆ ಜುಬೇನ್ ಮಹಾಪಾತ್ರ ಇದ್ದರು. ತುಂಗಭದ್ರಾ ಎಡದಂಡೆ ಕಾಲುವೆ ಹಾಗೂ ಬಲದಂಡೆ ಕಾಲುವೆಯ ವ್ಯಾಪ್ತಿಯ ಜಿಲ್ಲೆಯ ರೈತರಿಗೆ 2ನೇ ಬೆಳೆಗೆ ನೀರು ಕೊಡುವಂತೆ ಮಾಜಿ ಸಂಸದರು, ಹಾಲಿ ಶಾಸಕರು, ಮಾಜಿ ಶಾಸಕರು ಹಾಗೂ ದಿ ಗಂಜ್ ಮರ್ಚೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಪಕ್ಷಾತೀತವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲರಿಗೆ ಮನವಿ ಸಲ್ಲಿಸಿದರು. ಈ ಬಾರಿ ಅತಿವೃಷ್ಟಿಯಿಂದ 4 ಜಿಲ್ಲೆಗಳಾದ ರಾಯಚೂರು, ಕೊಪ್ಪಳ, ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳ ರೈತರು ಬೆಳೆದ ಬಹುತೇಕ ಎಲ್ಲಾ ಬೆಳೆಗಳು ಹಾನಿಯಾಗಿದ್ದು ರೈತರು ತೀವ್ರ ಸಂಕಷ್ಟದಲ್ಲಿ ಇದ್ದಾರೆ. ತುಂಗಭದ್ರಾ ಜಲಾಶಯದಿಂದ 2ನೇ ಬೆಳೆಗೆ ನೀರು ಬರಬಹುದೆಂಬ ನಿರೀಕ್ಷೆಯಲ್ಲಿ ಇದ್ದಾರೆ. ಆದರೆ ಕರ್ನಾಟಕ ಸರ್ಕಾರ ತುಂಗಭದ್ರಾ ಜಲಾಶಯದ 33 ಗೇಟುಗಳನ್ನು ಬದಲಾಯಿಸುವುದಕ್ಕಾಗಿ 2ನೇ ಬೆಳೆಗೆ ನೀರು ಒದಗಿಸಲಾಗುವುದಿಲ್ಲ ಎಂಬ ತೀರ್ಮಾನಕ್ಕೆ ಬರುತ್ತದೆ. ಅಂದರೆ ಜಲಾಶಯ ಗೇಟ್ಗಳ ತಜ್ಞರಾದ ಕನ್ಹಯ್ಯ ನಾಯ್ಡು ಅವರನ್ನು ನಾವುಗಳು ಭೇಟಿಯಾಗಿ ಚರ್ಚಿಸಿದಾಗ ಅವರು ತುಂಗಭದ್ರಾ ಬೋರ್ಡಿನ ನಿರ್ಣಯದಂತೆ ಜನವರಿ 2026 ಅಂತ್ಯಕ್ಕಿಗಾಗಲೇ ಟೆಂಡರ್ ಕರೆದಿರುವ ಗುತ್ತೇದಾರರು ಸಂಪೂರ್ಣ ಗೇಟುಗಳನ್ನು ತಯಾರಿಸಬೇಕು. ತದನಂತರ 3 ರಿಂದ 4 ತಿಂಗಳಲ್ಲಿ ಜಲಾಶಯದ ಎಡಭಾಗದಿಂದ 1 ತಂಡ, ಬಲಭಾಗದಿಂದ 1 ತಂಡವನ್ನು ರಚಿಸಿ ಎಲ್ಲ ಗೇಟುಗಳನ್ನು ಅಳವಡಿಸಲು ಸಾಧ್ಯವಿದೆ ಎಂದು ಕನ್ಹಯ್ಯ ನಾಯ್ಡು ಅವರು ನಮಗೆ ತಿಳಿಸಿದ್ದಾರೆ ಎಂದರು. ಈ ಸಾರಿ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಪ್ರತಿದಿನ ಇನ್ನೂ ಹೆಚ್ಚುತ್ತಿದ್ದು 80 TMC ನೀರನ್ನು ಶೇಖರಿಸಿ ಇಡಲಾಗಿದೆ. ಅಂತ್ಯಕ್ಕೆ ಒಳಹರಿವು ಬರುವ ನಿರೀಕ್ಷೆ ಇದೆ. ಇನ್ನು 6 ರಿಂದ 7 TMC ನೀರು ಡಿಸೆಂಬರ್ 2025ರಲ್ಲಿ ಒದಗಿಸಿದ್ದಲ್ಲಿ 2ನೇ ಬೆಳೆ ರೈತರ ಕೈ ಸೇರುತ್ತದೆ. ಇದರಿಂದ ರೈತರು, ವ್ಯಾಪಾರಸ್ಥರು, ಕಾರ್ಮಿಕರು, ಹಾಗಾಗಿ 2ನೇ ಬೆಳೆಗೆ ಮಾರ್ಚ್ 30ರವರೆಗೆ ನೀರು ಉದ್ದಿಮೆದಾರರು ಹಾಗೂ ಸರ್ಕಾರಕ್ಕೆ ಲಾಭವಾಗುತ್ತದೆ ಎಂದರು. ಎಡದಂಡೆ ನಾಲೆಗೆ ಸುಗ್ಗಿ ಬೆಳೆ ಕಾಲುವೆಯಲ್ಲಿ ಪ್ರತಿ ವರ್ಷಕ್ಕಿಂತ ಮುಂಚಿತವಾಗಿ ನೀರು ಬಿಟ್ಟಿದ್ದರಿಂದ ಹಾಗೂ ಮಳೆ ಬಂದಿದ್ದರಿಂದ ರೈತರ ಭತ್ತದ ನಾಟಿ ಹಾಗೂ ಇನ್ನುಳಿದ ಬೆಳೆಗಳನ್ನು ಮುಂಚಿತವಾಗಿ ಬಿತ್ತನೆ ಮಾಡಿದ್ದು ನವೆಂಬರ್ ಕೊನೆಯಲ್ಲಿ ಭತ್ತವು ಸಂಪೂರ್ಣವಾಗಿ ಕಟಾವಿಗೆ ಬರುತ್ತದೆ. ಈ ಹಿನ್ನೆಲೆಯಲ್ಲಿ ನವೆಂಬರ್ 10ನೇ ತಾರೀಕಿನೊಳಗೆ ನೀರು ಬಿಡುವ ತೀರ್ಮಾನ ಮಾಡಿದ್ದಲ್ಲಿ ರೈತರು ಸಸಿ ಮಡಿ ತಯಾರು ಮಾಡಿಕೊಂಡು ಡಿಸೆಂಬರ್ನಲ್ಲಿ ನಾಟಿ ಮಾಡಲು ಅನುಕೂಲವಾಗುತ್ತದೆ. ಇದರಿಂದ ಮಾರ್ಚ್ ತಿಂಗಳ ಒಳಗೆ ರೈತರಿಗೆ ಬೆಳೆ ಕೈ ಸೇರುತ್ತದೆ. ಫೆಬ್ರವರಿ ತಿಂಗಳಿನಲ್ಲಿ ಜಲಾಶಯದಲ್ಲಿ 40 TMCಗಿಂತ ಕೆಳಗೆ ನೀರು ಉಳಿಯುತ್ತದೆ. ಆವಾಗಲೇ ಗೇಟ್ಗಳ ಅಳವಡಿಕೆ ಪ್ರಾರಂಭಿಸಿದರೆ ಜೂನ್ ಅಂತ್ಯದೊಳಗೆ ಎಲ್ಲ ಗೇಟ್ಗಳನ್ನು ಅಳವಡಿಸಿ ರೈತರಿಗೆ ಅನುಕೂಲ ಮಾಡಿಕೊಡಲು ಸಾಧ್ಯವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ತೀರ್ಮಾನವನ್ನು ಮರುಪರಿಶೀಲಿಸಿ ಸಂಕಷ್ಟದಲ್ಲಿ ಇರುವ ರೈತರ ನೆರವಿಗೆ ಬರಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ವೆಂಕಟರಾವ್ ನಾಡಗೌಡ, ಶಾಸಕ ಡಾ ಶಿವರಾಜ್ ಪಾಟೀಲ್, ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ, BV ನಾಯಕ್, ಮಾಜಿ ಶಾಸಕರಾದ ರಾಜ ವೆಂಕಟಪ್ಪ ನಾಯಕ್, ಬಸನಗೌಡ ಬ್ಯಾಗವಟ್, ಗಂಗಾಧರ್ ನಾಯಕ್, ಮುಖಂಡ ಹರವಿ ನಾಗನಗೌಡ, ಬೆಲ್ಲಂ ನರಸರೆಡ್ಡಿ, ವಿಶ್ವನಾಥ್ ಪಾಟೀಲ್, ಕ್ಯಾದಿಗ್ಗೇರ ಸೇರಿದಂತೆ ಅನೇಕರಿದ್ದರು. ಈಗ
ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ರಾಯಚೂರು ನಾಡಿನ ಸಮಸ್ತ ನಾಗರಿಕರಿಗೆ 70ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಶುಭ ಕೋರುವವರು ವೀರೇಶ್ ಹೀರಾ, ಜಿಲ್ಲಾ ಅಧ್ಯಕ್ಷರು, ವೀರೇಶ್ ರೆಡ್ಡಿ, ವೆಂಕಟೇಶ್ ರೆಡ್ಡಿ, ಶ್ಯಾಮ್ ಮಹೇಂದ್ರಕರ್, ತುಳಜಾರಾಮ್ ಎಂಜಿ, ರಾಜು ಭವಾನಿ, ವೀರೇಶ್, ಶಿವಶಂಕರ್ ಹಿರೇಮಠ್, ರುದ್ರಗೌಡ ಪಾಟೀಲ್, ಜ್ಯೋತಿಬಾಯಿ ಜೋಜಡೆ, ಚೆನ್ನಪ್ಪ ಗೌಡ, ವಿರಪನಗೌಡ, ನಾಗೇಶ್ ಪತಂಗೆ, ಎಂ ಈರಣ್ಣ, ಹಂಪಣ್ಣ, ಜಿಲ್ಲಾ ಹಾಗೂ ತಾಲೂಕು ನಗರ ಪದಾಧಿಕಾರಿಗಳು. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ರಾಜ್ಯ ಘಟಕ ರಾಯಚೂರು ನಾಡಿನ ಸಮಸ್ತ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಸನ್ಮಾನ್ಯ ಶ್ರೀ ಟಿ.ಎ. ನಾರಾಯಣಗೌಡ, ರಾಜ್ಯಾಧ್ಯಕ್ಷರು, ವಿನೋದ್ ರೆಡ್ಡಿ ಎಂ, ರಾಜ್ಯ ಉಪಾಧ್ಯಕ್ಷರು. ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಮಠಾಧೀಶರು ಹಾಗೂ ಜನಪ್ರತಿನಿಧಿಗಳಿಂದ ಧ್ವಜಾರೋಹಣ ಕಾರ್ಯಕ್ರಮ ದಿನಾಂಕ 1-11-2025 ಶನಿವಾರ ಬೆಳಿಗ್ಗೆ 10:30ಕ್ಕೆ ಸ್ಥಳ ವಿಭಾಗೀಯ ಕಚೇರಿ ರಾಯಚೂರು. ನವೆಂಬರ್ 30 ಸ್ವಾಭಿಮಾನಿ ಕನ್ನಡಿಗರ ಸಮಾವೇಶ ಸ್ಥಳ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರ ರಾಯಚೂರು. ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಹಾಗೂ ತಾಲೂಕು ಘಟಕ ರಾಯಚೂರು ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ. ಸಮಸ್ತ ನಾಡಿನ ಜನತೆಗೆ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುತ್ತಿರುವವರು ಎಚ್ ಶಿವರಾಮೇಗೌಡ, ರಾಜ್ಯಾಧ್ಯಕ್ಷರು, ಅಶೋಕ್ ಕುಮಾರ್ ಸಿ.ಕೆ. ಜೈನ್, ಜಿಲ್ಲಾ ಅಧ್ಯಕ್ಷರು ರಾಯಚೂರು ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಸಮಸ್ತ ಕರ್ನಾಟಕ ನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ 70ನೆಯ ಕನ್ನಡ ರಾಜ್ಯೋತ್ಸವವು ಸಮಗ್ರ ನಾಡಿನ ಎಲ್ಲ ಕನ್ನಡಿಗರಿಗೆ ಆಶಾದಾಯಕವಿರಲಿ. ಎಲ್ರಿಗೂ ತಾಯಿ ಭುವನೇಶ್ವರಿ ಆಶೀರ್ವಾದ ಮಾಡಲಿ. ಈ ನಾಡಿನ ರೈತರು ಸುಖಮಯವಾಗಿರಲಿ. ಇವತ್ತು ಏನು ಮಳೆ ಹಾನಿಯಿಂದ ತೊಂದರೆಗೀಡಾಗಿದ್ದಾರೆ ಆಯಾ ಭಾಗದ ರೈತರಿಗೆ, ಅಲ್ಲಿ ಈ ನಾಡಿನ ಮುಖ್ಯಮಂತ್ರಿಗಳು ಅವರಿಗೆ ಬೆಳೆ ಪರಿಹಾರ ನೀಡಲಿ. ನಮ್ಮಲ್ಲಿ ಸಮಗ್ರ ಜನ ಸಂತೋಷವಾಗಿರಲಿ. ಈ ಒಂದು ಕನ್ನಡ ನಾಡಿನ ಹಬ್ಬವನ್ನು ಸಂಭ್ರಮದಿಂದ ಆಚರೋಣ, ಎಲ್ಲರೂ ಖುಷಿಯಾಗಿರೋಣ. ನಮ್ಮ ಭಾಷೆಯು ಇಡೀ ರಾಷ್ಟ್ರದಲ್ಲಿ ರಾರಾಜಿಸಲಿ. ಏಕೆಂದರೆ ಕನ್ನಡಕ್ಕೆ ಆದಂಥ ಒಂದು ಇತಿಹಾಸ ಇದೆ. 2500 ವರ್ಷಗಳ ಹಳೆ ಭಾಷೆ ಕನ್ನಡಕ್ಕೆ ಜಯವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ಜನಸೈನ್ಯ ಜಿಲ್ಲಾ ಘಟಕ ರಾಯಚೂರು ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ವೆಂಕಟೇಶ್ ಅರಗೋಲ್, ಜಿಲ್ಲಾ ಅಧ್ಯಕ್ಷರು, ಕೆ. ಯರ್ರಿಸ್ವಾಮಿ, ಸಂಸ್ಥಾಪಕರು, ರಾಜ್ಯಾಧ್ಯಕ್ಷರು. ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಘಟಕ ರಾಯಚೂರು ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಶುಭ ಕೋರುವವರು ಶಿವಕುಮಾರ್ ಯಾದವ್, ಜಿಲ್ಲಾ ಅಧ್ಯಕ್ಷರು, ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಘಟಕ ರಾಯಚೂರು. ನಮ್ಮ ಕರ್ನಾಟಕ ಸೇನೆ ರಾಯಚೂರು ನಾಡಿನ ಸಮಸ್ತ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಕೆ. ಕೊಂಡಪ್ಪ, ಜಿಲ್ಲಾ ಅಧ್ಯಕ್ಷರು, ನಮ್ಮ ಕರ್ನಾಟಕ ಸೇನೆ ರಾಯಚೂರು. ಬಸವರಾಜ್ ಪಡಕೋಟೆ, ರಾಜ್ಯಾಧ್ಯಕ್ಷರು, ನಮ್ಮ ಕರ್ನಾಟಕ ಸೇನೆ.
Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಟ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಟ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಭಾರತ್ ಫರ್ನಿಚರ್ಸ್, ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಪ್ರತಿಯೊಬ್ಬ ಕನ್ನಡಿಗರ ಹೆಮ್ಮೆಯ ಹಬ್ಬವಾಗಿದೆ. ಕನ್ನಡ ನೆಲ, ಜಲ, ಭಾಷೆ ರಕ್ಷಣೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಇತರೆ ಕನ್ನಡಪರ ಸಂಘಟನೆಗಳು ಪಣ ತೊಟ್ಟು ನಿಂತಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದು ಕಾಂಗ್ರೆಸ್ ರಾಜ್ಯ ಯುವ ಮುಖಂಡ ರವಿ ಬೋಸರಾಜ್ ಹೇಳಿದರು. ಅವರು ಇಂದು ನಗರದ ಮಾವಿನಕೆರೆ ಬಳಿ ಕರ್ನಾಟಕ ರಕ್ಷಣಾ ವೇದಿಕೆ, ಶಿವರಾಮೇಗೌಡ ಬಡ,
ಜಿಲ್ಲಾ ಘಟಕದಿಂದ ಹಮ್ಮಿಕೊಂಡಿದ್ದ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ಬಾವುಟದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ರಾಷ್ಟ್ರಕವಿ ಕುವೆಂಪು ಅವರು ನಾಡಗೀತೆಯನ್ನು ಅರ್ಥಪೂರ್ಣವಾಗಿ ನೀಡಿದ್ದಾರೆ. ರಾಜ್ಯದಲ್ಲಿ ಇರುವ ಎಲ್ಲರೂ ಒಂದು ಎನ್ನುವ ಭಾವನೆಯನ್ನು ನಾಡಗೀತೆ ಮೂಲಕ ತಿಳಿಸಲಾಗಿದೆ. ಬೇರೆ ಬೇರೆ ಸಂಘಟನೆಗಳು ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಸಮಾನತೆಯಿಂದ ಇರುವುದು ಇಡೀ ದೇಶಕ್ಕೆ ಮಾದರಿಯಾಗಿದೆ ಎಂದು ತಿಳಿಸಿದರು. ಒಂದು ರಾಜ್ಯ ಆಗಿದೆ ಅಂತಂದ್ರೆ ಅದು 1956. ಅದಕ್ಕೆ 70 ವರ್ಷ ಪೂರ್ಣ ಆಗಿದೆ. ಇವತ್ತು ನಮ್ಮ ನೆಲ, ಜಲ, ಕನ್ನಡ ಭಾಷೆ, ಅದೇ ರೀತಿ ಕನ್ನಡಿಗರ ಒಂದು ಹೆಮ್ಮೆ ಒಂದು ದಿವಸ ಅಂತ ಹೇಳಬೇಕಾಗ್ತದೆ. ಇವತ್ತು ಈ ಒಂದು ಪುಣ್ಯ ಭೂಮಿಯಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಮತ್ತೆ ಏನು ಈ ವಿವಿಧ ಕನ್ನಡ ಸಂಘಟನೆಗಳು ಇವತ್ತು ಕನ್ನಡ ಬಗ್ಗೆ ಮತ್ತೆ ಕರ್ನಾಟಕ ರಾಜ್ಯ ಬಗ್ಗೆ ಮತ್ತೆ ನಮ್ಮ ನೆಲ, ಜಲ ಬಗ್ಗೆ ರಕ್ಷಣೆಗೆ ಇವತ್ತು ನಾವೆಲ್ಲರೂ ತೊಟ್ಟು ನಿಂತಿದ್ದೀವಿ. ಅವರ ಒಂದು ರಾಷ್ಟ್ರಗೀತೆ, ಇವತ್ತು ರಾಜ್ಯ ಗೀತೆ ಏನು ನಾವು ದಿನನಿತ್ಯ ಆಡ್ತೀವಿ, ಅದರಲ್ಲಿ ಎಷ್ಟು ಅರ್ಥಪೂರ್ಣವಾಗಿ ಅದರಲ್ಲಿ ಇದೆ ಅಂತಂದ್ರೆ ನಾವೆಲ್ಲರೂ ಕನ್ನಡಿಗರು ಒಂದು ಈ ಒಂದು ಶಾಂತಿಯ ತೋಟದಲ್ಲಿ ನಾವೆಲ್ಲರೂ ಒಂದೇ ಅಂತ ಹೇಳಿ ಆ ಭಾವನೆಯಿಂದ ಇವತ್ತು ನಾವೆಲ್ಲರೂ ಒಂದಾಗಿ ಈ ರಾಜ್ಯದಲ್ಲಿ ಬಾಳ್ತಾ ಇದ್ದೀವಿ. ಅದಕ್ಕೆ ನಾವು ಆ ಕುವೆಂಪು ಅವ್ರನ್ನ ನಾವು ನೆನೆಸ್ಬೇಕಾಗ್ತದೆ. ಈ ರಾಜ್ಯಕ್ಕೆ ಕೊಟ್ಟಂತ ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ಬೇಕಾಗ್ತದೆ. ಅದೇ ರೀತಿ ಇವತ್ತು ಬೇರೆ ಬೇರೆ ಸಂಘಟನೆಗಳು ಇವತ್ತು 100 ವರ್ಷ ಪೂರ್ಣಗೊಂಡು ಅವ್ರದೇ ಆದಂತಹ ಸೈದ್ಧಾಂತಿಕವಾಗಿ ಅವರು ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಉಪಮಹಾಪೌರರಾದ ಸಾಜಿದ್ ಸಮೀರ್ ಮಾತನಾಡಿದರು. ಜನರಿಗೆ ಇವತ್ತು ಕರ್ನಾಟಕ ರಾಜ್ಯೋತ್ಸವವಾಗಿ ಎಲ್ಲರಿಗೆ ಮನಸ್ಪೂರ್ವಕದಿಂದ ಅಭಿನಂದನೆ. ಇದೇ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಜೈನ್ ಮಾತನಾಡಿ, ಕನ್ನಡದ ಉಳಿವಿಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಅನೇಕ ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದೆ. ಕನ್ನಡ ಭಾಷೆಗೆ ಮೇಲು ಸ್ಥಾನ ಒದಗಿಸಲು ಸಂಘಟನೆಯಿಂದ ಶ್ರಮಿಸಲಾಗುತ್ತಿದೆ. ರಾಯಚೂರು ಜಿಲ್ಲೆಯಲ್ಲಿಯೂ ಸಂಘಟನೆ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತಿದ್ದು, ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಸಚಿವ ಎನ್.ಎಸ್. ಬೋಸರಾಜ್ ಅವರು ಮಾಡುತ್ತಿದ್ದು, ನಾನು ತಾಯಿ ಭುವನೇಶ್ವರಿಗೆ ಪ್ರಾರ್ಥನೆ ಮಾಡ್ತಾನೆ, ಇದು ಅವಕಾಶ ರಾಯಚೂರಿಗೆ ಬರಬಾರದು ಅಂತಕ್ಕಂಥದ್ದನ್ನ. ಇಬ್ಬರು ಜಗಳ ಬೇರೆಯವರಿಗೆ ಯಾಕೆ ಅಂತ ಹೇಳ್ತಾರೆ, ಇಲ್ಲಿಗೆ ರಾಜಕೀಯವನ್ನ ಬೇಡ. ಇವತ್ತು ನಮ್ಮ ಮಾವಿನ ಕೆರೆಯನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಬಹಳ ಅವಶ್ಯಕತೆ ಇತ್ತು. ರಾಯಚೂರಿಗೆ ಒಂದು ಸುಂದರವಾದ ಒಂದು ಮಾವಿನ ಕೆರೆ ಆಗಬೇಕು, ಜನರಿಗೆ ಒಳ್ಳೆ ಪ್ರವಾಸಿ ತಾಣ ಆಗಬೇಕು. ಹೊರಗಿನ ಜನ ಬಂದರೂ ಕೂಡ ಈ ಮಾವಿನ ಕೆರೆಯನ್ನು ನೋಡಿ ಖುಷಿ ಪಡಬೇಕು. ಇದು ಮಾವಿನ ಕೆರೆಯ ಕಥೆ ನಿಮಗೆ ಗೊತ್ತಿರಬೇಕು. ಆಕ್ಚುಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಇದು ಮಾವಿನ ಕೆರೆ ಅಂದ್ರೆ ಮಾವಿನ ಗಿಡಗಳು ಯಾರು ಇಲ್ಲ. ಹಾಗಾಗಿ ಆಮ್ ಕಲಾಪನ ಡೈರೆಕ್ಟ್ ಆಗಿ ಅದನ್ನ ಮಾವಿನ ಕೆರೆ ಅಂತ ಮಾಡಿದ್ದಾರೆ. ಬೇಡ, ಅದೊಂದು ಸಣ್ಣ ಇತಿಹಾಸ ಇದೆ, ಸಮಯದ ಅಭಾವ ಇದೆ. ಹಾಗಾಗಿ ನಾನು ನಮ್ಮ ಇಬ್ಬರಿಗೂ ಅತ್ಯಂತ ಸಂತಸದ ವಿಚಾರವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಉಪ ಮಹಾಪೌರರಾದ ಸಾಜಿದ್ ಸಮೀರ್, ಪ್ರಮುಖರಾದ ಕಿಶನ್ ರಾವ್, ಸತೀಶ್, ಸುಭಾಷ್ ಗಡ್ಡಾಳೆ, ಕಮಲ್ ಕಿಶೋರ್, ಸಣ್ಣ ಶರಣಪ್ಪ, ಸಂಗಮೇಶ್ ಮಂಗನವರ್ ಸೇರಿದಂತೆ ಅನೇಕರು ಇದ್ದರು. ಜಿಲ್ಲೆಯ ಹಿರಿಯ ಸಾಹಿತಿ ಬಾಬು ಭಂಡಾರಗಲ್, ಹಿರಿಯ ಪತ್ರಕರ್ತ ಶಿವಮೂರ್ತಿ ಹಿರೇಮಠ್ ಸೇರಿದಂತೆ 6 ಜನ ಗಣ್ಯರಿಗೆ ಹಾಗೂ 2 ಸಂಸ್ಥೆಗಳಿಗೆ ಕನ್ನಡ ನಾಡು ನುಡಿಯ ಸೇವೆಗಾಗಿ ಜಿಲ್ಲಾಡಳಿತದಿಂದ ರಾಜ್ಯೋತ್ಸವದ ನಿಮಿತ್ತ ಜಿಲ್ಲಾ ಉಸ್ತುವಾರಿ ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಜೀವನೋಪಾಯ ಇಲಾಖೆ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ವಿಶೇಷವಾಗಿ ಸನ್ಮಾನಿಸಲಾಯಿತು. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕನ್ನಡ ರಾಜ್ಯೋತ್ಸವ ಧ್ವಜಾರೋಹಣ ಬಳಿಕ ಸನ್ಮಾನಿಸಿದರು. ಕನ್ನಡ ನಾಡು ನುಡಿಗೆ ಸೇವೆ ಸಲ್ಲಿಸಿದ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಕ್ಕಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಹಿರಿಯ ಸಾಹಿತಿ ಬಾಬು ಭಂಡಾರಿಗಲ್, ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಹಿರಿಯ ಪತ್ರಕರ್ತ ಶಿವಮೂರ್ತಿ ಹಿರೇಮಠ್, ವೈದ್ಯಕೀಯ ಕ್ಷೇತ್ರದಲ್ಲಿ ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಒಪೆಕ್ ಆಸ್ಪತ್ರೆ ವಿಶೇಷ ಅಧಿಕಾರಿ ಡಾಕ್ಟರ್ ರಮೇಶ್ ಸಿ ಸಾಗರ್, ಸಮಾಜ ಸೇವೆ ಕ್ಷೇತ್ರದಲ್ಲಿ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ಕಲಾ ಕ್ಷೇತ್ರದಲ್ಲಿ ಸಿಂಧನೂರು ತಾಲೂಕು ಸುಕಾಲಪೇಟೆ ನಾರಾಯಣಪ್ಪ, ಮಾಡ ಶಿರವಾರ, ಕೃಷಿ ಕ್ಷೇತ್ರದಲ್ಲಿ ರಾಯಚೂರು ತಾಲೂಕಿನ
ವಲ್ಕಂದೊಡ್ಡಿ ಗ್ರಾಮದ ಹನುಮರೆಡ್ಡಿ ತಂದೆ ಬಸವರಾಜಪ್ಪ ಹಾಗೂ ಸೇವಾ ಕ್ಷೇತ್ರದಲ್ಲಿ ಸುರಕ್ಷಾ ಟ್ರಸ್ಟ್ ರಾಯಚೂರು ಹಾಗೂ ಕಲಾ ಸಂಕುಲ ಸಂಸ್ಥೆ ಅಧ್ಯಕ್ಷೆ ರೇಖಾ ಬಡಿಗೇರ್ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸಂಸದ ಜಿ. ಕುಮಾರ್ ನಾಯಕ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಪವನ್ ಪಾಟೀಲ್, ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡ ತಲಮಾರಿ, ಜಿಲ್ಲಾಧಿಕಾರಿ ನಿತೀಶ್ ಕೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ, ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು, ಸಹಾಯಕ ಆಯುಕ್ತ ಗಜಾನನ್ ಬಾಲೆ, ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ, ಕಲಬುರಗಿ ಮಾಹಿತಿ ಹಕ್ಕು ಆಯೋಗದ ಅಧ್ಯಕ್ಷ ಬಿ. ವೆಂಕಟ್ ಸಿಂಗ್, ತಹಸೀಲ್ದಾರ್ ಸುರೇಶ್ ವರ್ಮಾ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದರು. ಕರ್ನಾಟಕ ರಕ್ಷಣಾ ವೇದಿಕೆಯ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಧ್ವಜಾರೋಹಣವನ್ನು ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ರಾಜ್ಯ ಯುವ ಕಾಂಗ್ರೆಸ್ ಮುಖಂಡರಾದ ರವಿ ಬೋಸರಾಜ್ ತಾಯಿ ಭುವನೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದರು. ವಿನೋದ್ ರೆಡ್ಡಿ ಅವರು ಸುಮಾರು 26 ವರ್ಷಗಳಿಂದ ನಾಡು ನುಡಿ, ನೆಲ, ಜಲ, ಭಾಷೆಗೆ ಸಂಬಂಧಿಸಿದಂತೆ ಹಲವಾರು ಹೋರಾಟಗಳನ್ನು ಮಾಡುತ್ತಿದ್ದು ಅವರ ಕಾರ್ಯಕರ್ತರು ಹಾಗೂ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ನಾರಾಯಣಗೌಡರು ಕೂಡ ಶ್ರಮಿಸಿದ್ದಾರೆ. ನಮ್ಮ ನೆಲ, ಜಲ, ಭಾಷೆ ಉಳಿಯಲು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ ವಿನೋದ್ ರೆಡ್ಡಿ ಅವರನ್ನು ಶ್ಲಾಘಿಸಬೇಕೆಂದು ಹೇಳುತ್ತಾ ಅವರ ಸಂಘಟನೆಯ ಪರವಾಗಿ ನಾನು ಯಾವಾಗಲೂ ಬೆನ್ನೆಲುಬಾಗಿ ನಿಲ್ಲುತ್ತೇನೆ ಎಂದು ತಿಳಿಸಿದರು. ರಾಜ್ಯೋತ್ಸವ ಅಂಗವಾಗಿ ನಾನು ಶುಭ ಕೋರ್ತಾ ಇದ್ದೀನಿ. ಇವತ್ತು ನವೆಂಬರ್ 1ನೇ ತಾರೀಕು ಯಾಕೆ ನಾವು ಕೇಳಬೇಕಾಗ್ತದೆ? ಇವತ್ತು ಈ ಒಂದು ರಾಜ್ಯೋತ್ಸವ ದಿನಾಚರಣೆ ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂತ ನಾವು ಕೇಳಬೇಕಾಗ್ತದೆ. ಇವತ್ತು 1956ರಲ್ಲಿ ಏನು ರಾಜ್ಯ ಪುನರ್ವಿಂಗಡಣೆ ಇಡೀ ದೇಶದಲ್ಲಿ ಆಗಿತ್ತು, ಅವತ್ತು ಕರ್ನಾಟಕ ಪ್ರದೇಶ ಒಂದು ಹಳೆ ಮೈಸೂರು ಪ್ರದೇಶವಾಗಿ ನೆಲ, ಜಲ ಮತ್ತು ಭಾಷೆ ಪುನರ್ವಿಂಗಡಣೆ ಆಗಿ ಅವತ್ತು ದಿವಸ ಈ ಒಂದು ಪ್ರದೇಶ ಪುಣ್ಯ ಭೂಮಿಯನ್ನ ಆಗಿರೋಂಥ ಒಂದು ದಿವಸ. ಇವತ್ತು ಅದೇ ಒಂದು 70ನೇ ವರ್ಷ ನಾವು ಈ ಒಂದು ರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಾವು ಇವತ್ತು ರಾಷ್ಟ್ರಕವಿ ಕುವೆಂಪು ಅವರ ಹಾಡನ್ನ ದಿನನಿತ್ಯ ನಾವು ಆಡ್ತೀವಿ, ಯಾವುದೇ ಇಲ್ಲ, ಪ್ರತಿಯೊಬ್ಬರು ಆಡ್ತೀವಿ, ಆಚರಿಸ್ತೀವಿ, ಎಲ್ಲೋ ಒಂದು ಕಡೆ ಸ್ಫೂರ್ತಿಯಾಗಿ ತಗೊಳ್ತೀವಿ ನಾವು. ಇವತ್ತು ಏನಂತಂದ್ರೆ ಸರ್ವ ಜನಾಂಗ ಶಾಂತಿಯ ತೋಟ ಅಂತ ನಾವು ಕರಿತೀವಿ. ಇವತ್ತು ಅಂದ್ರೆ ಸರ್ವ ಜನಾಂಗದ ಒಂದು ಶಾಂತಿಯ ತೋಟ ಎಲ್ಲನ ಇದ್ರೆ ಅದು ಕರ್ನಾಟಕ ಮಾತ್ರ ಅಂತ ಹೇಳ್ಬೇಕಾಗ್ತದೆ ಇವತ್ತು ದೇಶದಲ್ಲಿ. ಅಂತ ಒಂದು ಶಾಂತಿ, ಸೌಹಾರ್ದತೆ ಇರಂತ ಒಂದು ಪ್ರದೇಶ ನಮ್ದು. ಇವತ್ತು ಇಲ್ಲಿ ಜಲ ಮತ್ತೆ ನೆಲ ಮತ್ತೆ ಭಾಷೆಯನ್ನು ರಕ್ಷಣೆ ಮಾಡುವಂತ ಒಂದು ಇತಿಹಾಸ ಇದೆ. ಅದು ಗೋಕಾಕ್ ಚಳವಳಿ ಆಗಿರ್ಬೋದು, ಈ ಒಂದು ರಕ್ಷಣಾ ವೇದಿಕೆಗಳ ಎಲ್ಲರೂ ಒಂದು ಸ್ಫೂರ್ತಿ ಅಂತಂದ್ರೆ ಗೋಕಾಕ್ ಚಳವಳಿ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳ್ಬೇಕಾಗ್ತದೆ. ಇವತ್ತು ಅವ್ರನ್ನ ನಾವು ನೆನೆಸ್ಬೇಕಾಗ್ತದೆ ಇವತ್ತು. ಹಾಗಾಗಿ ಇವತ್ತು ಕನ್ನಡ ರಕ್ಷಣಾ ವೇದಿಕೆ ಅದು ವಿನೋದ್ ರೆಡ್ಡಿ ಅವರಾಗಿರ್ಬೋದು, ನಾರಾಯಣಗೌಡರಾಗಿರ್ಬೋದು, ಅದು ಮತ್ತೆ ವಿವಿಧ ಬೇರೆ ಬೇರೆ ಇವತ್ತು ಶಿವಶಂಕರ್ ವಕೀಲ್ ಮಾತನಾಡಿ, ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗೆ ನಾನು ಕೂಡ ಸಹಕಾರಿಯಾಗಿ ನಿಲ್ಲಲು ಸಿದ್ಧನಿದ್ದೇನೆ ಎಂದು ತಿಳಿಸಿದರು. ಕಾಂಗ್ರೆಸ್ ಮುಖಂಡರಾದ ಶಾಲಂ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯು ಉತ್ತಮವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಕನ್ನಡದ ರಕ್ಷಣೆಗಾಗಿ ಅನೇಕ ಹೋರಾಟಗಳನ್ನು ಮಾಡುತ್ತಾ ಸುಮಾರು 15 ವರ್ಷಗಳ ಕಾಲ ವಿನೋದ್ ರೆಡ್ಡಿ ಅವರು ಹೋರಾಟಗಳನ್ನು ನಡೆಸಿದ್ದು, ರಾಜ್ಯಾಧ್ಯಕ್ಷರಾಗಿ 15 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಅವುಗಳಲ್ಲಿ ಅನೇಕ ತೊಂದರೆಗಳನ್ನು ಅನುಭವಿಸಿದರೂ ಕೂಡ ಸತತ ಕುಗ್ಗದೆ, ಛಲ ಬಿಡದೆ ಎದೆಗುಟ್ಟು ನಿಂತಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಮಾಡಿದಂತಹ ಅಪಾರ ಕೆಲಸವನ್ನು ಮೆಚ್ಚಿ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿದರು. ನಮ್ಮ ನಡೆನುಡಿಯಲ್ಲಿ ನಾವು ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಎಲ್ಲರಿಗೂ ಪರಿಸರವನ್ನು ಕೇಳುತ್ತಾ ಇವತ್ತೇನು ರಕ್ಷಣಾ ವೇದಿಕೆಯನ್ನು ಕನ್ನಡ ಎಲ್ಲಿ ಕಷ್ಟ ಆಗುತ್ತೆ ಇಲ್ಲಿ ಹೋರಾಟ ಮಾಡುವಂಥ ಮೊದಲನೇ ಯಾವುದಾದ್ರೂ ಒಂದು ಸಂಘಟನೆ ಅಂದರೆ ಅದು ರಕ್ಷಣಾ ವೇದಿಕೆ ಅಂತ ಎಲ್ಲರಿಗೂ ಹೇಳುತ್ತಾ ಅವರು ಇದೇ ರೀತಿ ಕನ್ನಡವನ್ನು ಉಳಿಸುವಂಥ ಕೆಲಸ, ಬೆಳೆಸುವಂಥ ಕೆಲಸ ಮಾಡಿ ಅಂತ ಹೇಳಿ ನನ್ನನ್ನು ಕರೆದು ಮಾತಾಡೋದು ಅವಕಾಶ ಪಡೆದ ಆತ್ಮೀಯರಾದಂಥ ವಿನೋದರವರು ಮೊತ್ತಮೊದಲಾಗಿ ಏನು ಕನ್ನಡ ಪರವಾದಂಥ ಯಾವುದಾದ್ರೂ ಒಂದು ದೊಡ್ಡ ಸಂಘಟನೆ ನಮಗೆ ನೋಡಬೇಕಾದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ
ಮೊದಲನೇ ಕುಟುಂಬದ ನಾರಾಯಣಗೌಡರ ಒಂದು ನೇತೃತ್ವದಲ್ಲಿ ಅದೇ ಬಣ್ಣದಿಂದ ಇರುವ ವ್ಯಕ್ತಿಗಳು ನಿರಂತರವಾಗಿ ಸುಮಾರು 10 ರಿಂದ 12 ವರ್ಷವಾಗಿ ಜಿಲ್ಲಾಧ್ಯಕ್ಷರು 15 ವರ್ಷ ಕಾಲ ಜಿಲ್ಲಾಧ್ಯಕ್ಷರಾಗಿ ಇಲ್ಲಿ ಅನೇಕ ರೈತರು ಜಿಲ್ಲೆಯ ಒಂದು ಬೃಹತ್ ಸಮಸ್ಯೆಗಳಿವೆ. ಕನ್ನಡ ನೆಲ ಜಲ ಭಾಷೆ ವಿಚಾರದಲ್ಲಿ ಹೋರಾಟ ಮಾಡ್ತಾ ಅದರ ಜೊತೆಗೆ ಸಾರ್ವಜನಿಕ ಸಮಸ್ಯೆಗಳನ್ನ ಜನಪರವಾದಂಥ ಸಮಸ್ಯೆಗಳನ್ನ ಪ್ರತಿ ಅನೇಕ ಹೋರಾಟಗಳನ್ನು ಮಾಡಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಜನರ ಸಮಸ್ಯೆಯನ್ನ ಜನರ ಕಷ್ಟಗಳನ್ನ ಆಲಿಸುವಂತ ಕೆಲಸ ಮಾಡಿರುವುದನ್ನು ಜನರ ಸಮಸ್ಯೆಗಳನ್ನ ಪರಿಹಾರ ಕಂಡುಕೊಂಡು ಬಹಳಷ್ಟು ಕೆಲಸ ಮಾಡಿದ್ದಾರೆ ಇಂಜಿನಿಯರ್ಗಳು. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತಾ ಎಲ್ಲರಿಗೂ ಆ ತಾಯಿ ಭುವನೇಶ್ವರಿಗೆ ನಾನು ನಮಗಳನ್ನು ತಿಳಿಸ್ತಾ ಕನ್ನಡ ರಾಜ್ಯೋತ್ಸವದ 70ನೇ ರಾಜ್ಯೋತ್ಸವದ ಎಲ್ಲರಿಗೂ ಇಲ್ಲಿ ಬಂದಂಥ ಎಲ್ಲ ನನ್ನ ಯುವಕರು ಮತ್ತು ಕನ್ನಡ ರಕ್ಷಣಾ ವೇದಿಕೆ ಎಲ್ಲ ಪರಾಧಿಕಾರಿಗಳು ಅಧ್ಯಕ್ಷರು ಪರಾಧಿಕಾರಿಗಳು ಎಲ್ಲರಿಗೂ ನಮ್ಮ ರಾಜ್ಯೋತ್ಸವದ ನಾನು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಮತ್ತು ಇನ್ನೊಂದು ವಿಷಯ ಅಂದರೆ ಕನ್ನಡ ರಕ್ಷಣಾ ವೇದಿಕೆ ಅಂದರೆ ನಮ್ಮ ನಾರಾಯಣಗೌಡ ನೇತೃತ್ವದಲ್ಲಿ ಒಂದು ದೊಡ್ಡ ಈಗ ನಮ್ಗೆ ನಿರಂತರವಾಗಿ ಒಂದು ಕಿರುಕಾದ್ರೆ ಮಹಾರಾಷ್ಟ್ರ ಕಡೆಯಿಂದ ಬೆಳಗಾವಿ ಯಾವಾಗ ನಾರಾಯಣಗೌಡರು ಫಸ್ಟ್ ಮಂದಿ ಅವರು ನಾರಾಯಣಗೌಡ ನಿಂತ್ಕೊಳ್ತಾರೆ ಬೆಳಗಾವಿ. ಇದಕ್ಕಂತ ಸಮರ್ಥವಾಗಿ ನಮ್ಮ ಕರ್ನಾಟಕದ ಗಡಿ ವಿಷಯ ಬಂದಾಗ ಭಾಷೆ ನೆಲ ಜಲ ವಿಷಯ ಬಂದಾಗ ವಿಶೇಷವಾಗಿ ನಾರಾಯಣಗೌಡರ ನೇತೃತ್ವದಲ್ಲಿ ಅನೇಕ ರಾಜ್ಯದಿಂದ ಅನೇಕ ಸಾವಿರಾರು ಕಾರ್ಯಕರ್ತರು ಹೋಗಿ ಅಲ್ಲಿ ಬೆಳಗಾವಿಯಲ್ಲಿ ಬಹಳ ಮುಖ್ಯವಾಗಿ ಅತ್ಯಂತ ನಿಗಾರಿಕೆಯಿಂದ ಕೆಲಸ ಮಾಡುವಂಥ ಕರ್ನಾಟಕದ ಬಗ್ಗೆ ಅತ್ಯಂತ ಒಂದು ಹೆಮ್ಮೆಯ ಒಂದು ಕೆಲಸ ಮಾಡ್ತಾರೆ ನಾರಾಯಣಗೌಡರು. ಅವ್ರ ಜೊತೆಗೆ ತಾವೆಲ್ಲ ಸೇರಿ ಈ ಕರ್ನಾಟಕದ ಏನು ನಮ್ಮ ಕನ್ನಡಿಗರ ಭಾವನೆಗಳಿಗೆ ತೃಪ್ತಿ ಬಂದಾಗ ತಾವೆಲ್ಲ ಸಮರ್ಥವಾಗಿ ಏನು ಯಾವುದೇ ಹೋರಾಟ ಎಂಥದೇ ಹೋರಾಟ ಬಂದು ತಾವೆಲ್ಲ ಗುಪ್ತವಾಗಿ ಆ ಹೋರಾಟಗಳನ್ನ ಮಾಡ್ತಾ ಬಂದಿದ್ದರು. ನಗರಸಭೆಯ ಉಪಮೇಯರ್ ಆದಂತಹ ಸಾಜಿದ್ ಸಮೀರ್ ಭಾಗವಹಿಸಿದರು. ಸುಮಾರು ಒಂದು 20-22 ವರ್ಷಗಳಿಂದ ನನ್ನ ಕಷ್ಟ ಸುಖ ಸಂಘಟನೆ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಾಗಿ ಅವರು ಬೆನ್ನೆಲುಬಾಗಿ ನಿಂತು ಸಹಕರಿಸಿದ್ದಾರೆ. ನನಗೆ ಕರ್ನಾಟಕ ವೇದಿಕೆ ಎಲ್ಲ ರಾಯಚೂರು ಜಿಲ್ಲೆ ಕಾರ್ಯಕರ್ತರ ಪರವಾಗಿ ನಾನು ಅವ್ರನ್ನ ಅಭಿನಂದಿಸ್ತೀನಿ. ಕಷ್ಟ ಅಂದರೆ ಎಲ್ಲ ರೀತಿ ಕಷ್ಟ. ಸ್ವಲ್ಪ ಜನ ಇಲ್ಲಿ ನಾನು ಉನ್ನತ ರೀತಿ ಬೆಳೀತಂದ್ರೆ ಸ್ವಲ್ಪ ಜನ ಸಹಿಸಲಿಲ್ಲ, ಕೇಸ್ ಮಾಡಿದರು, ರಾಯಚೂರು ಬಿಡಿಸಿದ್ರು, 22 ದಿನ 30 ದಿನ ರಾಯಚೂರು ಬಿಡಿಸಿ. ಆದರೆ ಯಾವತ್ತು ತಪ್ಪು ಕೆಲಸ ಮಾಡಲಿಲ್ಲ, ಜಾಸ್ತಿ ಬೇಲ್ ತಗೊಂಬಂದ್ವಿ ಏನು. ಅದಕ್ಕೆ ನಮ್ಮ ಶಿವಶಂಕರ್ ವಕೀಲರು ಸಾಕು. ಯಾಕಂದ್ರೆ ಕಷ್ಟ ಬಂದ ವೇದಿಕೆ ಹಂಚ್ಕೋಬೇಕು. ಒಬ್ಬ ನಾಯಕನ ಯಾರಾದ್ರೂ ಆಯ್ಕೆ ಮಾಡ್ಕೊಂತ ಅಂತಂದ್ರೆ ಅಂತ ರವಿಭೂಷಣ ಸಾಹೇಬ್ರನ್ನ ಭೂಷಣ ಸಾಹೇಬ್ರ ಅಂತಾರೆ ಆಯ್ಕೆ ಮಾಡ್ಕೋಬೇಕು ನಾವು. ಇದು ನನ್ನ ವೈಯಕ್ತಿಕ ವಿಚಾರ. ಇವತ್ತು ವೇದಿಕೆ ಮುಖಾಂತರ ಹೇಳ್ತಾ ಇದ್ದೆ. ಕಷ್ಟ ಸುಖದಲ್ಲಿ ಯಾರಿಗೆ ನಾನು ಯುವಕರಲ್ಲಿ ಇದೆ ಸಂದೇಶ. ನಿಮ್ಮ ಆಯ್ಕೆಗಳು ಹೇಗಿರುತ್ತೆ ಗೊತ್ತಿಲ್ಲ, ನನ್ನ ಆಯ್ಕೆ ಇದು, ಅದು ನನ್ನ ಸರಿ ಇದೆ ಅಂತ ನನ್ನ ಅಭಿಪ್ರಾಯ. ಜೊತೆಗೆ ಅದೇ ರೀತಿಯಾಗಿ ನಮ್ಮ ಆತ್ಮೀಯ ಮಿತ್ರರು, ಸರ್ಕಾರಿ ವಕೀಲರಾದಂಥ ಶಿವಶಂಕರ್ ವಕೀಲರು, ಆದ್ಮೇಲೆ ನಮ್ಮ ಶಾಸಕರು, ನಮ್ಮ ಆತ್ಮೀಯ ಮಿತ್ರರು, ನಮ್ಮ ಶಾಸಕರು ಶಾಲಮ್ಮವರಿಗೆ ನಾವು ಧನ್ಯವಾದ ತಿಳಿಸುತ್ತಾ, ಅದೇ ರೀತಿಯಾಗಿ ನಮ್ಮ ಶ್ಯಾಮ್ ಸುಂದರ್ ಅವರಿಗೆ, ರಮೇಶ್ ಅವರಿಗೆ, ನಮ್ಮ ಆತ್ಮೀಯ ಮಿತ್ರರಾದ ಮಹೇಂದ್ರ ರೆಡ್ಡಿ ಅವರಿಗೆ, ಅದೇ ರೀತಿಯಾಗಿ ವಸಂತ್ ಅವರಿಗೆ, ಅರುಣ್ ತೋತ್ರಮಲ್ಲಿ ಅವರಿಗೆ, ಇಲ್ಲಿ ನೆರೆದಂತ ಎಲ್ಲ ನಮ್ಮ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಗೆ ಇವತ್ತಿನ ದಿನ ಅಭಿನಂದನೆ ತಿಳಿಸುತ್ತಾ, ಜೊತೆಗೆ ಇವತ್ತಿನ ಈ ಸಿದ್ದರಾಮಯ್ಯ ಕನ್ನಡ ರಾಮಯ್ಯ ಅಂತ ಹೇಳ್ತಾರೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಮೊದಲಿಂದ ಋಣವಾಗಿದೆ, ಮುಂದೆಗೂ ಋಣವಾಗಿರ್ತದೆ. ಜೊತೆಗೆ ಯಾವುದೇ ಒಂದು ಸಂಘಟನೆ ಒಂದು ಹೋರಾಟವನ್ನು ನಂಬಿಕೊಂಡು ಅದನ್ನು ಇದೇ ರೀತಿಯಾಗಿ ಮಾಡ್ಬೇಕಂತೇಳಿ ಆದೇಶ ಮಾಡಿದರೆ ಇವತ್ತು ಯಾವುದಾದ್ರೂ ಸರ್ಕಾರ ಮಾಡ್ತದಂತಾದ್ರೂ ಸಿದ್ದರಾಮಯ್ಯ ಸರ್ಕಾರ. ಕಳೆದ ವರ್ಷ ಡಿಸೆಂಬರ್ 27 ಇತಿಹಾಸದ ಹೋರಾಟ ಒಂದು ಸರ್ಕಾರ ಒಂದು ಕ್ಯಾಬಿನೆಟ್ ಅಂತ ಒಂದು ಸಂಘಟನೆ ಹೇಳಿದ್ರಿ. ಅದು ನಮ್ಮ ಮನೆ ಕೆಲಸ ಅಲ್ಲ, ರಾಜ್ಯದ ಕೆಲಸ. ಕನ್ನಡ 60% ಇರಬೇಕು, ಉಳಿದಂತ 40% ಬೇರೆ ಯಾವುದೇ ಭಾಷೆ ತಗೋರಿ. ಅಂಗಡಿ, ಮುಗ್ಗಟ್ಟು, ಉದ್ಯಮ ಎಲ್ಲಾ ಕ್ಷೇತ್ರಗಳಲ್ಲಿ, ಶಾಲೆ, ಶಿಕ್ಷಣ ಎಲ್ಲಾ ಕ್ಷೇತ್ರದಲ್ಲಿ 60% ಕನ್ನಡ ಇರಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಕೂಗು ಸುಮಾರು ವರ್ಷ 2 ದಶಕಗಳ ಈ ಒಂದು ಹೋರಾಟಕ್ಕೆ ಮಾನ್ಯ ಸಿದ್ದರಾಮಯ್ಯ ಅವರು ಸ್ಪಂದಿಸಿ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಸುಗ್ರೀವಾಜ್ಞೆಯನ್ನು ಆದೇಶ ಮಾಡಿದ್ರು. ಆದ್ರೂ ಅವತ್ತಿನ ನಾವೆಲ್ಲ ನಾರಾಯಣಗೌಡ ಜೊತೆ ಸೇರಿದ್ವಿ. ಒಬ್ಬರು 14 ಕೇಸ್ಗಳವ, 14 ಜನ ಜೈಲು ವಾಸ ಅನುಭವಿಸಿದ್ವಿ ನಾವು. ಇದು ಕನ್ನಡ ಕೆಲಸಕ್ಕೆ. ಜೊತೆಗೆ ಇಲ್ಲಿ ನನ್ನ ನೋವಿನ ಸಂಗೀತ ಏನಂತಂದ್ರೆ, ಸಿದ್ದರಾಮಯ್ಯ ನಿಲುವು ಒಬ್ಬ ಮುಖ್ಯಮಂತ್ರಿ ಆದೇಶ ಮಾಡ್ತಂದ್ರೆ ಇಲ್ಲಿ ಆ ಜಿಲ್ಲಾಡಳಿತಗಳು ಅದನ್ನು ಪಾಲನೆ ಮಾಡ್ತಾ ಇಲ್ಲ. ಮಾನ್ಯ ಎರಡೂ ಸರ್ಕಾರವನ್ನು ನಿರ್ವಹಿಸತಕ್ಕಂಥ ತೆಲಂಗಾಣ ಮತ್ತು ಕರ್ನಾಟಕ ಸರ್ಕಾರವನ್ನು ತಮ್ಮ ನಿಯಂತ್ರಣದಲ್ಲಿ
ನೋಡ್ತಕ್ಕಂಥ ಮಾನ್ಯ ರೈಬೋಸರದಲ್ಲಿ ಮನವಿ ಏನಂತಂದ್ರೆ ಇವತ್ತಿನ ತಮ್ಮ ಸರ್ಕಾರ ಇದೆ, ಇದು ನಮ್ಮ ಗಡಿಭಾಗ, ನನ್ನ ನೋವು, ನಾನೊಂದು 20-22 ವರ್ಷ ಹೋರಾಟ ಮಾಡ್ತಾ ಇದ್ದೀನಿ, ಕೇಸ್ಗಳು ಹಾಕೊಂಡಿವಿ, ಹೆಣ್ಣು ಮಕ್ಕಳನ್ನ ಬಿಟ್ಟು ಎಲ್ಲ ರೀತಿಯಾಗಿದ್ದೀವಿ, ತಾವೆಲ್ಲ ನೋಡಿದವರಿದ್ದೀರಿ, ಆತ್ಮೀಯತೆ ತಮಗೆ ಅದ್ರ ಬಗ್ಗೆ ಹೇಳಬೇಕಾಗಿಲ್ಲ. ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಸಭೆ ಸೇರಿಸಿ, ಈಗ ಮೊನ್ನೆ ರಾಜ್ಯೋತ್ಸವದ ಪೂರ್ವ ಸಭೆಯಲ್ಲಿ ADC ಅವ್ರು ತಗೊಂಡ್ರು, ಇಲ್ಲ ಒಂದು ಡ್ರೈವ್ ಮಾಡೋಣ, ಲಾಸ್ಟ್ ಟೈಮ್ ಸಭೆಯಲ್ಲಿ ಹೇಳಿದ್ರು, ಈ ಸಲ ಹೇಳಿದ್ರು. ಈ ಗಡಿಭಾಗದ ಅವಶ್ಯಕತೆ ಇದೆ, ಕನ್ನಡ ಬೇಕು. ಪಕ್ಕದಲ್ಲೇ ತಮಿಳುನಾಡಲ್ಲಿ ಹೋಗ್ರಿ, ಕನ್ನಡ ಅವ್ರ ಭಾಷೆಗೆ ಯಾವತ್ತೂ ತಾಯ್ತನ ಬಿಟ್ಕೊಡ್ತಾ ಇಲ್ಲ. ಇದಕ್ಕೆ ಹೇಳುತ್ತೆ ಅಂತಂದ್ರೆ ಇವತ್ತು ಸರ್ಕಾರ ನಿಮ್ಮ ನಿಯಂತ್ರಣದಲ್ಲಿ, ಜಿಲ್ಲಾಡಳಿತ ನಿಮ್ಮ ನಿಯಂತ್ರಣದಲ್ಲಿದೆ. ಇದೊಂದು ಆಗಲಿ, ಇದು ಹೆಸರು ಉಳಿತದೆ, ಅದು ಇನ್ನೊಂದು ರೆಡಿ ಅಲ್ಲ, ಅದು ಯಾರ ಹೆಸರಲ್ಲ, ರಕ್ಷಣಾ ವೇದಿಕೆ ಹೆಸರುಗಳಲ್ಲ, ಇದು ಶಾಶ್ವತವಾಗಿ ನಮ್ಮ ರಾಜ್ಯ. ಒಂದು ಸರ್ಕಾರ ಆದೇಶ ಮಾಡ್ತಂತ ಅದು ಯಾಕೆ ಮಾಡ್ತಾ ಇಲ್ಲ ಅನ್ನೋದು ನನ್ನ ದೊಡ್ಡ ನೋವು. ಇದನ್ನ ತಾವು ಕೈಗೆತ್ಕೊಳ್ಬೇಕು. ನಾವು ನಿಮ್ಮ ಜೊತೆಗಿದ್ದೀವಿ, ನೀವು ನಮ್ಮ ಜೊತೆಗಿರ್ರಿ. ಏನು ಇದನ್ನ ಬಗೆಹರಿಸ್ತಕ್ಕಂಥ ಕೆಲಸ ಆಗಲಿ. ಹೆಚ್ಚು ಮಾತಾಡೋದು ಬೇಡ. ಶಾಲೆ ವಿದ್ಯಾರ್ಥಿಗಳಿದ್ದಾರೆ, ಮನೆ ವಿಮೋಚನದಲ್ಲಿ ನಮ್ಮ ಅನುಮಾನ ತಂದ್ರೆ ಒಂದೇ ಒಂದು ಡ್ಯಾನ್ಸ್ ಆಡ್ತಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಇತಿಹಾಸ ಹೋರಾಟಗಳಲ್ಲಿ ಒಂದಾದ ಡಿಸೆಂಬರ್ 27ರ ಕನ್ನಡ ನಾಮಫಲಕ ವಿಚಾರದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಎಚ್ಚರಗೊಳಿಸಿದಾಗ ಕರ್ನಾಟಕ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸರ್ಕಾರ ಹೋರಾಟಕ್ಕೆ ಮಣಿದು ಕೂಡಲೇ ಕ್ಯಾಬಿನೆಟ್ ಸಭೆಯನ್ನು ಕರೆದು ಸಭೆಯಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿದರು. ರಾಜ್ಯ ಸರ್ಕಾರವು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಶೇಕಡ 60ರಷ್ಟು ಕನ್ನಡದಲ್ಲಿ, ಉಳಿದ ಶೇಕಡ 40ರಷ್ಟು ಅನ್ಯ ಭಾಷೆಗಳಲ್ಲಿ ನಾಮಫಲಕಗಳನ್ನು ಕೂಡಲೇ ಅಳವಡಿಸಬೇಕೆಂದು ಸೂಚಿಸಿದರು. ನಮ್ಮ ಜಿಲ್ಲೆಯ ಜಿಲ್ಲಾಡಳಿತ ಸರ್ಕಾರ ಆದೇಶವನ್ನು ಸಂಪೂರ್ಣ ತಿರಸ್ಕರಿಸಿದೆ. ಕಾಂಗ್ರೆಸ್ ಮುಖಂಡರಾದ ರವಿ ಬೋಸರಾಜ್ ಅವರಲ್ಲಿ ಮನವಿ ಮಾಡುವುದೇನೆಂದರೆ, ನಮ್ಮ ಸರ್ಕಾರದ ಆದೇಶವನ್ನು ನಿರ್ಲಕ್ಷಿಸುತ್ತಿರುವ ಜಿಲ್ಲಾಡಳಿತಕ್ಕೆ ಕೂಡಲೇ ಆದೇಶವನ್ನು ಪಾಲಿಸುವಂತೆ ತಿಳಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾದ ಬಿ ರಮೇಶ್, ಜಿ ಮಹೇಂದರ್ ರೆಡ್ಡಿ, ಶ್ಯಾಮ್ ಸುಂದರ್, ರವಿ ರಾಂಪುರ್, ಅರುಣ್ ದೋತ್ರಬಂಡಿ, ವಸಂತಕುಮಾರ್, ಬಿಜೆಪಿ ಮುಖಂಡರಾದ ಸತೀಶ್ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರಾದ ಜಿಂದಪ್ಪ ಯಾದವ್, ಶರಣಪ್ಪ ಆಟೋ, MS ಮದನಿ, ಫಿರೋಜ್, ರಮೇಶ್, ಶ್ಯಾಮ್ ಗಿಲೆಸುಗೂರ್, ಪ್ರಕಾಶ್, ಗೋವಿಂದ್ ಎಕ್ಲಾಸ್ಪುರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ನಿರೂಪಣೆಯನ್ನು ಜಾನ್ ಸುಬನ್ ಅವರು ನಿರ್ವಹಿಸಿದರು. ಮಡ್ಡಿಪೇಟೆ ಗದ್ವಾಲ್ ರಸ್ತೆಯಲ್ಲಿ ಇರುವ ನಮ್ಮ ಕರ್ನಾಟಕ ಸೇನೆ ವತಿಯಿಂದ 70ನೇ ಕರ್ನಾಟಕ ರಾಜ್ಯೋತ್ಸವ ಆಚರಿಸಲಾಯಿತು. ಸೋಮವಾರ ಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರಶಿವಾಚಾರ್ಯ ಮಹಾಸ್ವಾಮಿಗಳು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಆಶೀರ್ವಚನ ನೀಡಿದರು. ಏನು ಓದಿರ್ತಾರಲ್ಲ ಅವರಿಂದ ಕನ್ನಡ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಕನ್ನಡ ಏನಾದರೂ ಉಳಿಬೇಕಂದ್ರ ನಮ್ಮ ರೈತರಿಂದ ಕನ್ನಡ ಉಳಿಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನ ಈ ಶುಭ ಸಂದರ್ಭದಲ್ಲಿ ಹೇಳಿ, ನಮ್ಮ ಕರ್ನಾಟಕದ ನೆಲ ಜಲ ಅದರ ರಕ್ಷಣೆಗೋಸ್ಕರವಾಗಿ ಎಲ್ಲರೂ ಕೂಡ
ಕಂಕಣಬದ್ಧರಾಗಿ ನಿಲ್ಲೋಣ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಹಲವಾರು ಕಾರ್ಯಕ್ರಮ ಬಹಳಷ್ಟು ಕಡೆಗಳಲ್ಲಿ ಈ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಎಲ್ಲರೂ ಕೂಡ ಕರೀತಾರೆ. ಆದ್ರೂ ಕೂಡ ನೀವು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಾವು ಲೇಟ್ ಆಗಿ ಬಂದ್ರು ಕೂಡ ಅಪ್ಪೋರ ನೀವು ಯಾವಾಗ ಬರ್ತೀರಿ ಅವಾಗ ನಾವು ಈ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಧ್ವಜಾರೋಹಣವನ್ನ ಮಾಡ್ತೀವಿ ಅಂತ ಹೇಳಿ ನಮಗೋಸ್ಕರವಾಗಿ ಬಹಳಷ್ಟು ಕಾದಿರಿ. ನಿಮ್ಮೆಲ್ಲರನ್ನು ಕೂಡ ಆ ಭಾರತಾಂಬೆ, ಆ ಕರ್ನಾಟಕದ ಮಾತೆ ನಿಮ್ಮೆಲ್ಲರಿಗೂ ಕೂಡ ಆಯುರ ಆರೋಗ್ಯವನ್ನು ಕರುಣಿಸಲಿ. ಬರ್ತಕ್ಕಂಥ ತೊಂದರೆಗಳನ್ನ ಭಗವಂತ ನಿವಾರಣೆ ಮಾಡ್ಲಿ. ನಿಮ್ಮೆಲ್ಲರ ಸಂಘಟನೆ ಸದಾಕಾಲ ಹೀಗೆ ಇರಲಿ. ನಮ್ಮ ಅಧ್ಯಕ್ಷರಿಗೆ ನಿಮ್ಮೆಲ್ಲರ ಸಹಕಾರ, ಅದೇ ತರ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮಹೇಶ್ ಪಾಟೀಲ್ ಕೂಡ ಬಹಳಷ್ಟು ಸಂಘಟನೆ ಮಾಡ್ತಾ ಇದ್ದಾರೆ. ಅವಾಗ ನಮ್ಮ ಮಠದಲ್ಲಿ ನಡತಕ್ಕಂಥ ಕಾರ್ಯಕ್ರಮದಲ್ಲೂ ಕೂಡ ಅವರಾಗಲಿ ಅಧ್ಯಕ್ಷರನ್ನ ಕರೆದುಕೊಂಡು ಮಹೇಶ್ ಪಾಟೀಲ್ ಬಂದು ಆದಷ್ಟು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಒಳ್ಳೆಯದು ಆಗ್ಲಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸೇನೆ ಆಟೋ ಚಾಲಕರ ಜಿಲ್ಲಾ ಅಧ್ಯಕ್ಷ ತಿಕ್ಕಣ್ಣ, ಜಂಗ್ಲೆಪ್ಪ, ಸೈಯದ್ ಸೇರಿದಂತೆ ಅನೇಕರು ಇದ್ದರು. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ರಾಯಚೂರು ವತಿಯಿಂದ 70ನೇ ಕರ್ನಾಟಕ ರಾಜ್ಯೋತ್ಸವ ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ರಾಜ್ಯ ಯುವ ಕಾಂಗ್ರೆಸ್ ಮುಖಂಡರಾದ ರವಿ ಬೋಸರಾಜ್ ತಾಯಿ ಭುವನೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದರು. ತಾಯಿ ಭುವನೇಶ್ವರಿಗೆ ಇವತ್ತು 70ನೇ ಕನ್ನಡ ರಾಜ್ಯೋತ್ಸವ ದಿನ ಅಂಗವಾಗಿ ಇಡೀ ರಾಜ್ಯದಲ್ಲಿ ಮತ್ತೆ ನಮ್ಮ ನಗರ ರಾಯಚೂರು ಜಿಲ್ಲೆಯಲ್ಲಿ ಬಹಳ ವಿಜೃಂಭಣೆಯಿಂದ 70ನೇ ಕನ್ನಡ ರಾಜ್ಯೋತ್ಸವ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ದಿನ ಏನು ಒಂದು ಐತಿಹಾಸಿಕ ದಿನ ಅಂತ ಹೇಳ್ಬೇಕಾಗ್ತದೆ. ಇವತ್ತು 1956ರಲ್ಲಿ ಏನು ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಮುಖಾಂತರ ಮೈಸೂರು ಒಂದು ರಾಜ್ಯವನ್ನ ಕರ್ನಾಟಕ ರಾಜ್ಯವಾಗಿ ಪರಿಗಣಿಸಿ ಇವತ್ತು 70 ವರ್ಷ ಆಗಿದೆ. ಅದು ಒಂದು ಐತಿಹಾಸಿಕ ದಿನ ಅಂತ ಹೇಳಬೇಕಾಗ್ತದೆ. ಇವತ್ತು ಯಾಕೆ ನಾವು ಈ ರಾಜ್ಯದಲ್ಲಿ ಶಾಂತಿ ಸೌಹಾರ್ದತೆಯಿಂದ ನಾವು ಬಾಳ್ತಾ ಇದ್ದೀವಿ ಅಂತಂದ್ರೆ ಈ ಒಂದು ಇತಿಹಾಸ ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಇದೆ. ಯಾವತ್ತಿಗೂ ಆ ಒಂದು ಮಹಾಕವಿ ಇಡೀ ರಾಷ್ಟ್ರಕವಿಯಾದ ಕುವೆಂಪು ಅವ್ರನ್ನ ನೆನೆಸ್ಬೇಕಾಗ್ತದೆ. ಇವತ್ತು ಅವ್ರ ಹಾಡನ್ನ ನಾವು ದಿನನಿತ್ಯ ಆಡ್ತೀವಿ. ಅದರಲ್ಲಿ ಏನು ಭಾವೈಕ್ಯತೆ ಇದೆಯೋ ಕನ್ನಡ ಬಗ್ಗೆ, ಮತ್ತೆ ಜಲ ನೆಲ ಮತ್ತೆ ಎಲ್ಲ ಒಂದು ಭಾಷೆ ಒಂದು ಈ ಒಂದು ರಾಜ್ಯದಲ್ಲಿ ನಾವೆಲ್ಲರೂ ಸಹಭಾಗಿದಿಂದ ನಾವು ಬಾಳ್ತಾ ಇದ್ದೀವಿ ಅಂತಂದ್ರೆ ಈ ಒಂದು ಪುಣ್ಯ ಭೂಮಿಗೆ ನಾವು ಸ್ಮರಿಸಬೇಕಾಗ್ತದೆ. ಇವತ್ತು ನಾವು ಏನು ಈ ಒಂದು ರಾಜ್ಯದಲ್ಲಿ ಸರ್ವ ಜನಾಂಗ ಒಂದು ಶಾಂತಿಯ ತೋಟ, ಇದು ಪ್ರತಿಯೊಬ್ಬರದೂ ಈ ನೆಲ ಜಲ ಮತ್ತೆ ಏನು ಇಲ್ಲಿ ಇರೋಂಥ ಒಂದು ಪ್ರತಿಯೊಬ್ಬರಿಗೂ ಶಾಂತಿನಿಂದ ಸೌಹಾರ್ದತೆಯಿಂದ ಇರೋಂಥ ಒಂದು ರಾಜ್ಯದಲ್ಲಿ ನಾವು ಎಲ್ಲರೂ ಬಾಳ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಬ್ಬರಿಗೂ ನಾವು ಇವತ್ತು ಈ ಒಂದು ರಾಜ್ಯೋತ್ಸವದಲ್ಲಿ ನಾವು ಭಾಗಿಯಾಗಬೇಕು, ಹೆಮ್ಮೆಲಿಂದ ಈ ಒಂದು ಆಚರಣೆ ಮಾಡಬೇಕು ಅಂತ ಹೇಳ್ತಾ, ಅದೇ ರೀತಿ ಕನ್ನಡ ರಕ್ಷಣಾ ವೇದಿಕೆ ಇವತ್ತು ನಮ್ಮ ನೆಲ ಜಲ ಮತ್ತೆ ಭಾಷೆಯನ್ನ ಏನು ಎತ್ತಿಡಿದು ರಕ್ಷಣೆ ಮಾಡ್ತಾ ಇದೆ ಇವತ್ತು. ಅದಕ್ಕೂ ನಾವು ಅವರೆಲ್ಲ ಏನು ಪದಾಧಿಕಾರಿಗಳಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಅವರೆಲ್ಲರೂ ನಾವು ಇವತ್ತು ಕೃತಜ್ಞತೆಗಳು ಹೇಳಬೇಕಾಗ್ತದೆ. ಯಾಕಂದ್ರೆ ಎಲ್ಲೊಂದು ಕಡೆ ನಮ್ಮ ರಾಜ್ಯದ ಒಂದು ಹಿತದೃಷ್ಟಿನಿಂದ
ಇವತ್ತು ಅವರು ಹೋರಾಟವನ್ನ ಸತತವಾಗಿ 20-25 ವರ್ಷದಿಂದ ಏನು ರಾಜ್ಕುಮಾರ್ ಅವರ ಒಂದು ಗೋಕಾಕ್ ಚಳುವಳಿನಿಂದ ಶುರುವಾಗಿದಂತ ಈ ಒಂದು ರಕ್ಷಣಾ ವೇದಿಕೆಗಳು ಇವತ್ತು ನಮ್ಮ ರಾಜ್ಯವನ್ನ ಎಲ್ಲ ರೀತಿ ಕಾಪಾಡ್ತಾ ಬಂದಿದ್ದಾರೆ. ಅವ್ರಿಗೂ ನಾವು ಕೃತಜ್ಞತೆಗಳು ಹೇಳ್ತಾ ಇನ್ನೊಮ್ಮೆ ಈ ಒಂದು ರಾಜ್ಯದಲ್ಲಿ ನಾವು ಶಾಂತಿನಿಂದ ನಾವು ಬಾಳ್ಬೇಕಾಗ್ತದೆ. ಏನೋ ಬೇರೆ ಬೇರೆ ಸಂಘಟನೆಗಳು ಇವತ್ತು ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಬೇರೆ ಬೇರೆ ಸಂಘಟನೆಗಳು ಇವತ್ತು ಏನು 100 ವರ್ಷ ಅವರು ಪೂರ್ಣಗೊಂಡು ಇವತ್ತು ಅವ್ರದೇ ಆದಂಥ ಒಂದು ಬೇರೆ ಆಚರಣೆ ಮಾಡ್ತಾ ಇದ್ದಾರೆ. ಅವರು ಈ ಒಂದು ನಾಡಿನ ಒಂದು ಹಿತದೃಷ್ಟಿಯಿಂದ ಅವರಿಗೆ ಗೊತ್ತಾಗಬೇಕು ಏನು ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂತೆ ಒಂದು ಮಾತುಗಳನ್ನ ಇವತ್ತು ನೆನೆಸ್ಕೋಬೇಕಾಗ್ತದೆ. ಈ ಶಾಂತಿ ಸೌಹಾರ್ದತೆಯನ್ನ ನಾವು ಕಾಪಾಡಬೇಕಾಗ್ತದೆ. ಅವರಿಗೆ ಈ ಒಂದು ಮನವರಿಕೆ ಮಾಡಬೇಕಾಗ್ತದೆ. ಈ ಒಂದು ಶಾಂತಿಯನ್ನು ಯಾವತ್ತಿಗೂ ನಾವು ಕನ್ನಡಿಗರು ಯಾವತ್ತು ಕಾಪಾಡ್ತೀವಿ. ಇದು ಒಂದು ನೆಲದಲ್ಲಿ ಯಾವತ್ತೂ ಅಶಾಂತಿಗೆ ನಾವು ಮತ್ತೆ ಅಭದ್ರತೆಗೆ ಯಾವತ್ತೂ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಹೇಳ್ತಾ ಮತ್ತೆ ನಮ್ಮ ಎಲ್ಲರಿಗೂ ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಮತ್ತೆ ಇನ್ನೊಮ್ಮೆ ಈ 70ನೇ ವರ್ಷದ ರಾಜ್ಯೋತ್ಸವ ಅಂಗವಾಗಿ ನಿಮ್ಮೆಲ್ಲರಿಗೂ ನಾನು ಶುಭ ಕೋರ್ತಾ ನಾನು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ವೀರೇಶ್ ಹೀರಾ ಜಿಲ್ಲಾ ಅಧ್ಯಕ್ಷರು, ವೀರೇಶ್ ರೆಡ್ಡಿ, ವೆಂಕಟೇಶ್ ರೆಡ್ಡಿ, ಶ್ಯಾಮ್ ಮಹೇಂದ್ರಕರ್, ತುಳಜಾರಾಮ್ ಎಂಜಿ, ರಾಜು ಭವಾನಿ, ವೀರೇಶ್, ಶಿವಶಂಕರ್ ಹಿರೇಮಠ್, ರುದ್ರಗೌಡ ಪಾಟೀಲ್, ಜ್ಯೋತಿಬಾಯಿ ಜೋಜಡೆ, ಚೆನ್ನಪ್ಪ ಗೌಡ, ವಿರಪನಗೌಡ, ನಾಗೇಶ್ ಪತಂಗೆ, ಎಂ ಈರಣ್ಣ, ಹಂಪಣ್ಣ, ಜಿಲ್ಲಾ ಹಾಗೂ ತಾಲೂಕು ನಗರ ಪದಾಧಿಕಾರಿಗಳು. ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಜಿಲ್ಲಾ ಘಟಕ ವತಿಯಿಂದ ಇಂದು ಐತಿಹಾಸಿಕ ಮೆಕ್ಕಾ ದರ್ವಾಜಾ ಕೋಟೆಯಲ್ಲಿ 70ನೇ ಕರ್ನಾಟಕ ರಾಜ್ಯೋತ್ಸವವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಗರದ ಖ್ಯಾತ ವೈದ್ಯರಾದ ಮಹಾಲಿಂಗಪ್ಪ ಅವರು ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದರು. ಕನ್ನಡ ಭಾಷೆ ಸಂಸ್ಕೃತಿ ಸಾವಿರಾರು ವರ್ಷಗಳ ಭವ್ಯ ಇತಿಹಾಸ ಪರಂಪರೆಯನ್ನು ಹೊಂದಿದ್ದು ನಮ್ಮ ದೇಶ ಶಾಸ್ತ್ರೀಯ ಭಾಷೆಯಾಗಿದ್ದು ನಾವೆಲ್ಲ ಕನ್ನಡಿಗರು ಹೆಮ್ಮೆ ಪಡುವ ಸಂಗತಿಯಾಗಿದೆ. ನಮ್ಮ ಕನ್ನಡ ಭಾಷೆ ಹಿರಿಮೆ ಗರಿಮೆಯನ್ನು ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯಬೇಕಾಗಿದೆ ಎಂದು ಕರೆ ನೀಡಿದರು. ಈ ನಿಟ್ಟಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಕಳೆದ 50 ವರ್ಷಗಳಿಂದ ಜನರಲ್ಲಿ ಕನ್ನಡ ಭಾಷೆ ಪರಂಪರೆಯ ಬಗ್ಗೆ ಜಾಗೃತಿ ಮೂಡಿಸುತ್ತಿರುವ ಕಾರ್ಯ ಅತ್ಯಂತ ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷ ಡಾಕ್ಟರ್ ಬಸವರಾಜ್ ಕಳಸ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಶುಭಾಶಯ ಕೋರುತ್ತಾ ಕರ್ನಾಟಕ ಏಕೀಕರಣಕ್ಕಾಗಿ ಶ್ರಮಿಸಿದ ಎಲ್ಲ ಮಹನೀಯರನ್ನು ಸ್ಮರಿಸುತ್ತಾ ರಾಜ್ಯೋತ್ಸವ ಆಚರಣೆಯ ಮಹತ್ವತೆ ಬಗ್ಗೆ ಮಾತನಾಡಿದರು. ಸಂಘದ ಅಧ್ಯಕ್ಷ ಬಸವರಾಜ್ ಮಿಮಿಕ್ರಿ ಸ್ವಾಗತಿಸಿದರು. ಉಪಾಧ್ಯಕ್ಷ ನಂಜುಂಡಿ ವಂದನಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳನ್ನು ವಿತರಿಸಲಾಯಿತು. ಮಹಿಳಾ ಪೌರ ಕಾರ್ಮಿಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥ ಮೋಹನ್ ನ್ಯಾಯವಾದಿಗಳು ಅನ್ನ ಸಂತರ್ಪಣೆಯನ್ನು ನೆರವೇರಿಸಿದರು. ಸಂಘದ ಪ್ರಧಾನ ಕಾರ್ಯದರ್ಶಿ ಜೆಎಲ್ ಗೋಪಿ, ಪದಾಧಿಕಾರಿಗಳಾದ ರಾಘವೇಂದ್ರ, ಶಾಂತಕುಮಾರ್, ರಾಜು, ಸಾದಿಕ್ ಖಾನ್ ಯರಗೇರ, ನಾಸೀರ್ ಹುಸೂರು, ಜಿಲಾನಿ ಪಾಷಾ, ರಾಮಯ್ಯ ನಾಯಕ್, ಪ್ರಸಾದ್, ವಿನಯ್ ಕುಮಾರ್ ಚಿತ್ರಗಾರ್, ಜೈ ಭೀಮ್, ವೀರೇಶ್ ಬಾಬು, ಮಹೇಂದ್ರ ಸಿಂಗ್, ವೀರಭದ್ರಯ್ಯ ಸ್ವಾಮಿ, ಆರಿಫ್ ಮಿಯಾ ನೆಲೆಹಾಳ್, ಎಸ್ ಹನುಮಂತಪ್ಪ, ಮೊಹಮ್ಮದ್ ಇಸಾಕ್, ಪ್ರವೀಣ್, ಮಲ್ಲೇಶ್ ಗದಾರ್, ವೀರೇಶ್, ವಿಕಾಸ್, ರವಿ, ಹನುಮಂತ ರೆಡ್ಡಿ, ಲಕ್ಷ್ಮೀನಾರಾಯಣ, ಹಂಪರೆಡ್ಡಿ, ರಾಜೇಶ್ ನಾಯಕ್, ಶ್ರೀನಿವಾಸ್ ಜೋಶಿ, ಶಿವಕುಮಾರ್ ಕಳಸ್ ಮುಂತಾದವರು ಭಾಗವಹಿಸಿದರು. ಜಯ ಕರ್ನಾಟಕ ರಕ್ಷಣಾ ಸೇನೆ ವತಿಯಿಂದ 70ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವವನ್ನು ನಗರದ ಬೊಳಮನದೊಡ್ಡಿ ರಸ್ತೆಯ ಕೆಇಬಿ ಎದುರುಗಡೆ ಧ್ವಜಾರೋಹಣ ಮಾಡುವುದರ ಮೂಲಕ ಆಚರಿಸಲಾಯಿತು. ಎನ್ಕೆ ನಾಗರಾಜ್ ಮಹಾನಗರ ಪಾಲಿಕೆ ಸದಸ್ಯರು ಧ್ವಜಾರೋಹಣ ಮಾಡಿ ಬಿಜೆಪಿ ರಾಜ್ಯ ಮುಖಂಡರಾದ ರವೀಂದ್ರ ಜಾಲ್ದಾರ್ ಪೂಜೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ವಿಭಾಗೀಯ ಅಧ್ಯಕ್ಷರಾದ ಎಚ್.ಕೆ. ರವಿಕುಮಾರ್, ಜಿಲ್ಲಾಧ್ಯಕ್ಷರಾದ ಎಚ್. ಸತ್ಯರಾಜ್, ಜಿಲ್ಲಾ ಉಪಾಧ್ಯಕ್ಷರಾದ ವೀರೇಶ್ ತುಪ್ಪದೋಳ್, ನಗರಾಧ್ಯಕ್ಷರಾದ ಎಂ. ರಘುನಾಥ್, ಆರ್. ಆಂಜನೇಯ, ಕೆ. ಬ್ರಹ್ಮಯ್ಯ, ಎಸ್. ವೆಂಕಟೇಶ್, ಮುರಳಿ ಕಟ್ಟಿಮನಿ, ಶಿವಶೇಖರ್, ಎಸ್. ರವಿಕುಮಾರ್, ಪಿ. ಶ್ರೀನಿವಾಸ್, ಈರಣ್ಣ ದಾಸರಿ, ಜೆ. ರಾಜು, ತೇಜ, ಶೇಖರ್, ಪ್ರವೀಣ್, ಉರುಕುಂದು, ಈದಪ್ಪ ವಡವಾಟಿ, ಪಾಂಡು ಪಾಳ್ಯಂ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಕನ್ನಡ ರಾಜ್ಯೋತ್ಸವ, ಕನ್ನಡ ನಾಡು ನುಡಿಯೊಂದಿಗೆ ಸಮೃದ್ಧಿ ಕರ್ನಾಟಕ ನಿರ್ಮಾಣಕ್ಕೆ ಸರ್ಕಾರ ಬದ್ಧ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಗಡಿನಾಡು ಕನ್ನಡಿಗರ ಶೈಕ್ಷಣಿಕ ಸಮಸ್ಯೆ ನಿವಾರಣೆಗೆ ಶೀಘ್ರದಲ್ಲಿ ಕ್ರಮ. ಮುಂದಿನ ವಾರದಿಂದ ಬೆಳೆ ನಷ್ಟ ಪರಿಹಾರ ಬಿಡುಗಡೆ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ತುಂಗಭದ್ರಾ ಜಲಾಶಯದಿಂದ 2ನೇ ಬೆಳೆಗೆ ನೀರು ಕೊಡುವಂತೆ ಪಕ್ಷಾತೀತವಾಗಿ ಸಚಿವರಿಗೆ ಮನವಿ. ಕನ್ನಡ ನೆಲ ಜಲ ಭಾಷೆ ರಕ್ಷಣೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡುಗೆ ಅಪಾರ. ರವಿ ಬೋಸ್ರಾಜ್. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ. ಸಾಹಿತಿ ಬಾಬು ಭಂಡಾರಿಗಲ್, ಪತ್ರಕರ್ತ ಶಿವಮೂರ್ತಿ ಹಿರೇಮಠ್ ಸೇರಿ 6 ಜನ ಗಣ್ಯರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ವಿಶೇಷ ಸನ್ಮಾನ.
ಕರ್ನಾಟಕ ರಕ್ಷಣಾ ವೇದಿಕೆ ವಿನೋದ್ ರೆಡ್ಡಿ ಅವರ ಹೋರಾಟ ಶ್ಲಾಘನೀಯ. ರವಿ ಬೋಸ್ರಾಜ್. ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಆಚರಣೆ. ಜೈ ಕರ್ನಾಟಕ ರಕ್ಷಣಾ ಸೇನೆಯಿಂದ ರಾಜ್ಯೋತ್ಸವ ಆಚರಣೆ. ಕನ್ನಡ ಭಾಷೆ ಸಂಸ್ಕೃತಿ ಇಡೀ ಜಗತ್ತಿನಲ್ಲಿಯೇ ಶ್ರೀಮಂತವಾದುದು. ವೈಭವದಿಂದ ಕೂಡಿದೆ. ಡಾಕ್ಟರ್ ಮಹಾಲಿಂಗ. ಕರ್ನಾಟಕ ರಕ್ಷಣಾ ವೇದಿಕೆ, ಪ್ರವೀಣ್ ಶೆಟ್ಟಿ ಬಣ, ಕನ್ನಡ ಪರ ಸಂಘಟನೆಗಳ ಒಕ್ಕೂಟ, ರಾಯಚೂರು. ನಾಡಿನ ಸಮಸ್ತ ನಾಗರಿಕರಿಗೆ 70ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಶುಭ ಕೋರುವವರು ವೀರೇಶ್ ಹೀರಾ, ಜಿಲ್ಲಾ ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡ ಪರ ಸಂಘಟನೆಗಳ ಒಕ್ಕೂಟ, ರಾಜ್ಯ ಘಟಕ, ರಾಯಚೂರು. ನಾಡಿನ ಸಮಸ್ತ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಸನ್ಮಾನ್ಯ ಶ್ರೀ ಟಿ.ಎ. ನಾರಾಯಣಗೌಡ, ರಾಜ್ಯಾಧ್ಯಕ್ಷರು, ವಿನೋದ್ ರೆಡ್ಡಿ ಎಂ, ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಹಾಗೂ ತಾಲೂಕು ಘಟಕ, ರಾಯಚೂರು. ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ. ಸಮಸ್ತ ನಾಡಿನ ಜನತೆಗೆ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುತ್ತಿರುವವರು ಎಚ್. ಶಿವರಾಮೇಗೌಡ, ರಾಜ್ಯಾಧ್ಯಕ್ಷರು, ಅಶೋಕ್ ಕುಮಾರ್ ಸಿ.ಕೆ. ಜೈನ್, ಜಿಲ್ಲಾ ಅಧ್ಯಕ್ಷರು, ರಾಯಚೂರು ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಕರ್ನಾಟಕ ಜನಸೈನ್ಯ ಜಿಲ್ಲಾ ಘಟಕ, ರಾಯಚೂರು. ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ವೆಂಕಟೇಶ್ ಅರಗೋಲ್, ಜಿಲ್ಲಾ ಅಧ್ಯಕ್ಷರು, ಕೆ. ಯರ್ರಿಸ್ವಾಮಿ, ಸಂಸ್ಥಾಪಕರು, ರಾಜ್ಯಾಧ್ಯಕ್ಷರು, ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಘಟಕ, ರಾಯಚೂರು. ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಶುಭ ಕೋರುವವರು ಶಿವಕುಮಾರ್ ಯಾದವ್, ಜಿಲ್ಲಾ ಅಧ್ಯಕ್ಷರು, ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಘಟಕ, ರಾಯಚೂರು. ನಮ್ಮ ಕರ್ನಾಟಕ ಸೇನೆ, ರಾಯಚೂರು. ನಾಡಿನ ಸಮಸ್ತ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಕೆ. ಕೊಂಡಪ್ಪ, ಜಿಲ್ಲಾ ಅಧ್ಯಕ್ಷರು, ನಮ್ಮ ಕರ್ನಾಟಕ ಸೇನೆ, ರಾಯಚೂರು. ಬಸವರಾಜ್ ಪಡಕೋಟೆ, ರಾಜ್ಯಾಧ್ಯಕ್ಷರು, ನಮ್ಮ ಕರ್ನಾಟಕ ಸೇನೆ. ಇಲ್ಲಿಗೆ ವಾರ್ತಾ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.